ಹಲೋ ಆಸ್ಪಿರೆಂಟ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಎಕ್ಸಾಮ್ಗೆ ಚೆನ್ನಾಗಿ ಪ್ರಿಪೇರ್ ಆಗ್ತಾ ಇದ್ದೀರಾ ಅಂತ ಹೇಳಿ ಅನ್ಕೋತೀನಿ. ನಾವು ಇಲ್ಲಿವರೆಗೂ ಏನ್ ಮಾಡಿದ್ವಿ ಅಂತಂತಂದ್ರೆ KRTT ಗೆ ಸಂಬಂಧಪಟ್ಟಂತಹ ಎಲ್ಲಾ ಒಂದು ಸಿಲೆಬಸ್ ಪ್ರಕಾರ ಏನಪ್ಪಾ ಅಂದ್ರೆ ಪ್ರತಿ ಪಾಠದ್ದು ಎಕ್ಸ್ಪ್ಲೇಷನ್ ಮಾಡಿದ್ವಿ. ಆ ನಂತರ ಅದಕ್ಕೆ ಸಂಬಂಧಪಟ್ಟಂತ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನು ನಾವು ಡಿಸ್ಕಸ್ ಮಾಡಿದ್ವಿ. ಇವತ್ತಿನಿಂದ ಏನ್ ಮಾಡೋಣ ಅಂತಂತಂದ್ರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಪ್ರಾಬ್ಲಮ್ಸ್ ಅನ್ನ ನಾವು ಒಂದೊಂದಾಗಿ ಸಾಲ್ವ್ ಮಾಡ್ಕೊತಾ ಹೋಗೋಣಂತ್ರಿ. ಸೊ ಈ ಒಂದು ವಿಡಿಯೋದೊಳಗ ನಾನು ಏನ್ ಮಾಡ್ತಾ ಇದ್ದೀನಿ ಅಂತಂತಂದ್ರೆ 2022 ಪೇಪರ್ 1 ಎಕ್ಸ್ಪ್ಲೇಷನ್ ನಾವು ನೋಡೋಣಂತೆ. ಓಕೆ ರೈಟ್. ಸೊ ಬರ್ನಿ ಮತ್ತೆ ಆಗ್ತಾರ ಒಂದೊಂದಾಗಿ ಪ್ರಶ್ನೆಯನ್ನು ನೋಡ್ಕೊಳ್ಳೋಣ. ಸೊ ಮೊದಲನೆಯ ಪ್ರಶ್ನೆ 91ನೇದರಿ. ಏನದು ನೋಡ್ರಿ, irrational number among the following is. ಕೆಳಗಡೆ ಕೊಟ್ಟಿರುವಂತಹ ಆಪ್ಷನ್ಸ್ ಒಳಗೆ irrational ನಂಬರ್ ಯಾವ್ದೈತಿ ಅಂತಂದ ಹೇಳಿ ಕೇಳಾಕತ್ತಾರ್ರಿ. ಸೊ ಆಪ್ಷನ್ಸ್ ಅನ್ನ ಏನೇನ್ ಕೊಟ್ಟಾರ ಅಂತಂದ್ರೆ ಒಂದನೇದು 3/7 ಅದ, ಎರಡನೇದು 0, ಮೂರನೇದು √3, ಆ ನಂತರ ನಾಲ್ಕನೇದು ಏನದರಿ 5.33 ಸೊ ಏನಪ್ಪಾ ಅಂತಂದ್ರೆ ಇದು ಅದ. ಓಕೆ ರೈಟ್. ಸೊ irrational ನಂಬರ್ ಅಂತಂದ್ರೆ ಏನ್ರಿ? irrational ನಂಬರ್ ಅಂತಂದ್ರೆ ನಮ್ಗೆ ಏನಪ್ಪಾ ಅಂತಂದ್ರೆ ರಿಪೀಟ್ ಆಗಬಾರ್ದು, ಡೆಸಿಮಲ್ ಫಾರ್ಮ್ ಬರೆದು ಅಂದ್ರೆ ರಿಪೀಟ್ ಆಗಬಾರ್ದು, ಎಂಡ್ ಆಗಬಾರ್ದು. ಅವಕ್ಕೆ ಅಂತ ಕರಿತೀವಿ ಅಂತಂದ್ರೆ irrational ನಂಬರ್ ಅಂತ ಕರಿತೀವಿ. ಅಥವಾ ನಾವಿಲ್ಲಿ p/q ಫಾರ್ಮ್ ಬರೀತಿದ್ವಿ ಅಂತಂದ್ರೆ ಇದು ಏನಾಗುತ್ತಪ್ಪ ಅಂದ್ರೆ rational ನಂಬರ್ ಆಗುತ್ತೆ, ಇದು ಹೋಯ್ತು. ಇದು ಏನಪ್ಪಾ ಅಂದ್ರೆ 0/1 ಅಂತ ಬರೀಬಹುದು, ಇದು p/q ಫಾರ್ಮ್ ಬಂತ್ರಿ, ಇದು ಹೋಯ್ತು. ಆ ನಂತರ ಇಲ್ಲಿ ನಮಗೆ ಇವು ರಿಪೀಟ್ ಆಗಲಿಕ್ಕತ್ತಾವ್ರಿ, ಇದು rational ನಂಬರ್ ಆಗುತ್ತೆ, ಇದು ಆಗಂಗಿಲ್ಲ. ಸೊ √3 ಅನ್ನೋದು ಏನಾಗಿರ್ತೈತಿ ಅಂತಂದ್ರೆ irrational ನಂಬರ್ ಆಗಿರ್ತೈತಿ. ಓಕೆನಾ ರೈಟ್. ನಂತರ 92ನೆಯ ಪ್ರಶ್ನೆ ಏನದ ನೋಡ್ರಿ, ದ ವ್ಯಾಲ್ಯೂ ಆಫ್ m ಇನ್ ದ ಲೀನಿಯರ್ ಇಕ್ವೇಶನ್ 6 into m minus 5 equal to 20 is. ಓಕೆ ಏನ್ ಕೊಟ್ಟಾರ್ರಿ? 6 into m minus 5 is equal to 20. ಇದರೊಳಗೆ m ವ್ಯಾಲ್ಯೂ ಏನಾಗಿರ್ತೈತಿ ಅಂತ ಕೇಳಕತ್ತಾರ್ರಿ. ಸೊ ಲೀನಿಯರ್ ಇಕ್ವೇಶನ್ ಅದ. ಸೊ ಮೊದಲಕ್ಕೆ ಎರಡರಕ್ಕೆ ಏನಂದ್ರೆ ಇಂಟು ಅದ, ಇದು ಬಲಗಡೆ ಬಂದ್ರೆ ಏನಾಗುತ್ತೆ? ಡಿವೈಡೆಡ್ ಬೈ 6 ಆಗುತ್ತೆ. ಅಂದ್ರೆ 20/6 ಆಗುತ್ತೆ. 2 3 6, 2 10 20. m ವ್ಯಾಲ್ಯೂ ಬೇಕು, 5 ಬಲಗಡೆ ಕಳ್ಸೋಣ, -5 ಈ ಕಡೆ ಹೋದ್ರೆ ಏನಾಗುತ್ತೆ? +5 ಆಗ್ತೈತಿ. ಓಕೆ ಸೊ ಡಿವೈಡೆಡ್ ಬೈ ಏನು ಇಲ್ಲ ಅಂತಂದ್ರೆ 1 ಬರ್ಕೊಳ್ಳೋಣ. ಸೊ 3 ಮತ್ತು 1 3 ಬರ್ತೈತಿ. 3 1 1 3 10 1 10 +5 3 15. ಇದೇನಾಗತ್ರಿ? 25/3 ಆಗ್ತೈತಿ. ಸೊ ಆಪ್ಷನ್ಸ್ ಅನ್ನ ನಾವು ಇಲ್ಲಿ ನೋಡಿದ್ವಿ ಅಂತಂದ್ರೆ ಆಪ್ಷನ್ 3 ಸರಿಯಾದಂತ ಉತ್ತರ ಆಗಿರ್ತೈತಿ. ಸೊ ಒಂದನೇದು ಆಪ್ಷನ್ 91ನೇದಕ್ಕೂ 3 ಬರ್ತೈತಿ, 92ನೇದು ಏನಪ್ಪಾ ಅಂದ್ರೆ 3ನೇದು ಸರಿಯಾದಂತ ಉತ್ತರ ಆಗಿರ್ತೈತಿ. ಓಕೆನಾ. ನಂತರ 93ನೇ ಲೆಕ್ಕ ಏನದ ನೋಡ್ರಿ, ದ ಪೆರಿಮೀಟರ್ ಆಫ್ ಎ ಸೆಮಿ ಸರ್ಕ್ಯುಲರ್ ಸೆಗ್ಮೆಂಟ್ ಆಫ್ ರೇಡಿಯಸ್ 7 units is. ಸೆಮಿ ಸರ್ಕ್ಯುಲರ್ ಸೆಗ್ಮೆಂಟ್ ಅಂತ ಹೇಳಕತ್ತೀರಿ. ಸೆಮಿ ಸರ್ಕ್ಯುಲರ್ ಸೆಗ್ಮೆಂಟ್ ಅಂದ್ರೆ ಹೆಂಗಿರೋದ್ರಿ? ಇದು ಏನಪ್ಪಾ ಅಂತಂದ್ರೆ ಸೆಮಿ ಸರ್ಕ್ಯುಲರ್ ಸೆಗ್ಮೆಂಟ್ ಅಂದ್ರೆ ಕರೆಕ್ಟ್ ಆಗಿ ಅರ್ಧ ಸರ್ಕಲ್ ಇರೋದಕ್ಕೆ ಏನಂತ ಕರಿತೀವಿ ಅಂತಂದ್ರೆ ಸೆಮಿ ಸರ್ಕ್ಯುಲರ್ ಸೆಗ್ಮೆಂಟ್ ಅಂತ ಕರಿತೀವಿ. ಇದರ ರೇಡಿಯಸ್ ಎಷ್ಟೈತ್ರಿ? ಇದರ ರೇಡಿಯಸ್ 7 units ಐತಿ. ಹಂಗಂದ್ರ ಇವ್ರು ಏನ್ ಕೇಳಾಕತ್ತಾರ್ರಿ? ಇದ್ರ ಪೆರಿಮೀಟರ್ ಅಂತ ಕೇಳಾಕತ್ತಾರ. ಸೊ ಇದ್ರ ಪೆರಿಮೀಟರ್ ಅಂತಂದ್ರೆ ಫುಲ್ ಸರ್ಕಲ್ ಪೆರಿಮೀಟರ್ ಏನಾಗಿರ್ತೈತಿ? 2πr ಆಗಿರ್ತೈತಿ. ಇದ್ರದ್ದು ಏನಪ್ಪಾ ಅಂದ್ರೆ πr ಆಗ್ತೈತಿ. ಆ ನಂತರ ಇಲ್ಲಿ ಏನಪ್ಪಾ ಅಂದ್ರೆ ಇಲ್ಲೂ ಆರದ, ಇಲ್ಲೂ ಆರದ, ಇಷ್ಟನ್ನು ಸೇರಿಸಿದ್ರೆ ನಮ್ಗೆ ಏನ್ ಸಿಗ್ತೈತಿ ಅಂದ್ರೆ ಇದ್ರದ್ದು ಪೆರಿಮೀಟರ್ ಸಿಗ್ತೈತಿ. ಓಕೆನಾ ರೈಟ್. ಸೊ ಇದ್ರ ಪೆರಿಮೀಟರ್ ಅಂತಂದ್ರೆ ಇಲ್ಲಿ πr, ನಂತರ ಇಲ್ಲಿ r+r 2r. ಓಕೆ ಸೊ π ಅಂದ್ರೆ ಎಷ್ಟ್ರಿ? 22/7, r ಅಂದ್ರೆ 7 ಯೂನಿಟ್ಸ್ ಅದ, ಪ್ಲಸ್ 2 into 7, 7 ಒಂದೇ 7, 7 ಒಂದೇ 7, ಇದು 22 ಬಂತ್ರಿ. ಓಕೆ ಪ್ಲಸ್ 7 2 14, 22 + 14 ಅಂತಂದ್ರೆ ಎಷ್ಟು ಬರ್ತದ್ರಿ? 36 ಯೂನಿಟ್ಸ್ ಬರ್ತೈತಿ. ಆಪ್ಷನ್ಸ್ ಅನ್ನ ನೋಡಿದ್ರೆ ಆಪ್ಷನ್ 3 ಸರಿಯಾದಂತ ಉತ್ತರ ಆಗೈತೆ. ಓಕೆ ಸೊ ಇಲ್ಲಿ ಒಂದು ಮಿಸ್ಟೇಕ್ ಮಾಡುವಂತ ಸಾಧ್ಯತೆ ಐತಿ. ಏನಪ್ಪಾ ಅಂತಂದ್ರೆ ಸೆಮಿ ಸರ್ಕ್ಯುಲರ್ ಏನ್ರಿ ಸೆಮಿ ಸರ್ಕ್ಯುಲರ್ ಸೆಗ್ಮೆಂಟ್ ಅಂತಂದ್ರೆ ಬರೀ ಸೆಮಿ ಸರ್ಕಲ್ ಅಷ್ಟೇ ನಾವು ಏನಪ್ಪಾ ಅಂತಂದ್ರೆ ಸೆಮಿ ಸರ್ಕಲ್ ಅಷ್ಟೇ ನಾವ್ ಏನಪ್ಪಾ ಅಂದ್ರೆ ಪೆರಿಮೀಟರ್ ಕಂಡು ಹಿಡಿತೀವಿ. ಅದ್ರ ಜೊತೆಗೆ ಏನಪ್ಪಾ ಅಂದ್ರೆ ಈ ಲೈನ್ ಲೆಂತ್ ನಾವು ಇಲ್ಲಿ ಕೂಡಿಸ್ಕೋಬೇಕಾಗ್ತೈತಿ, ಮರಿಬಾರ್ದು. ಓಕೆನಾ ರೈಟ್. ಇದು 93ನೇ ಲೆಕ್ಕ ಆಗಿತ್ತು. ನಂತರ 94ನೆಯ ಲೆಕ್ಕ ಏನದು ನೋಡ್ರಿ, ಇಫ್ ದ ಮೀನ್ ಆಫ್ ಸ್ಕೋರ್ಸ್ 10 12 18 14 x+1 is 12, then the value of x is. ಓಕೆ ದಟ್ ಇದ್ರೊಳಗೆ ಏನಪ್ಪಾ ಅಂತಂದ್ರೆ ಒಂದಿಷ್ಟು ನಂಬರ್ಸ್ ಏನಪ್ಪಾ ಅಂದ್ರೆ ಮೀನ್ ಕೊಟ್ಟಾರ. ಮೀನ್ ಅಂದ್ರೆ ಏನ್ರಿ? ಎವರೇಜ್. ಓಕೆ ನಾವು ಡೈರೆಕ್ಟ್ ಆಗಿ ಇದನ್ನ ಬರ್ಕೊಂಡ್ಬಿಡ್ತೇನ್ರಿ. ಎವರೇಜ್ ಇಸ್ ಈಕ್ವಲ್ ಟು ಏನ್ರಿ? ಸಮ್ ಆಫ್ ಕ್ವಾಂಟಿಟೀಸ್ ಡಿವೈಡೆಡ್ ಬೈ ನಂಬರ್ ಆಫ್ ಕ್ವಾಂಟಿಟೀಸ್. ಓಕೆ ಎವರೇಜ್ ಎಷ್ಟು ಅಂತ ಕೊಡಕತ್ತೇನ್ರಿ? ಇದ್ರದ್ದು ಎಲ್ಲಾರದು ಎವರೇಜ್ ಎಷ್ಟಿದೆ ಅಂತಂದ್ರ 12 ಅಂತ ಹೇಳಕತ್ತಾನ. ಸಮ್ ಆಫ್ ಕ್ವಾಂಟಿಟೀಸ್ ಅಂತಂದ್ರೆ ಏನ್ ಬರ್ತ್ರಿ? ಇಷ್ಟೂನು ಕೂಡಿಸ್ತೀವಿ. ಏನೇನದವ್ರಿ ಇಲ್ಲಿ? 10 12 ನಂತರ 18 ನಂತರ 14. ಓಕೆ ನಂತರ ಏನಾದ್ರಿ ಇಲ್ಲಿ 18 14 ನಂತರ x+1 ಅದರಿ. ಓಕೆ ಇಲ್ಲಿ ಕಾಮ ಬರಬಾರ್ದು.
ಪ್ಲಸ್ ಎಕ್ಸ್ ಪ್ಲಸ್ 1. ಓಕೆ, ಟೋಟಲ್ ಎಷ್ಟು ಅದಾವ ನೋಡ್ರಿ, 1 2 3 4 5 ಅದಾವು. ಎಕ್ಸ್ ಪ್ಲಸ್ 1 ಅನ್ನೋದು ಎರಡು ಬೇರೆ ಬೇರೆ ಅಲ್ಲ ರೀ, ಅದು ಒಂದೇ ಅದ. ಓಕೆನಾ? ಸೊ 5 ಅದಾವು, ಇದನ್ನ ಡಿವೈಡೆಡ್ ಬೈ 5 ಮಾಡ್ಕೊಳ್ಳೋಣ. ಸೊ ಇದು ಡಿವೈಡೆಡ್ ಬೈ 5 ಈ ಕಡೆ ಬಂದ್ರೆ ಏನಾಗುತ್ತೆ, ಗುಂಡ್ಲೆ 5 ಆಗ್ತತಿ. ಇವನ್ ಇಷ್ಟು ಕೂಡ್ಸೋಣ, 10 12 22, 22ಕ್ಕೆ 18 ಕೂಡಿಸಿದ್ರೆ 40, 40 ಪ್ಲಸ್ 14 54, 54 ಪ್ಲಸ್ 1 ಅಂದ್ರೆ 55 ಪ್ಲಸ್ ಎಕ್ಸ್, 12 ಇರ್ಲಿ 60, 55 ಎರಡುಗಡೆ ಬರಲಿ -55 ಆಗತ್ರಿ, ಈಕ್ವಲ್ ಟು ಎಕ್ಸ್. ಎಕ್ಸ್ ಈಕ್ವಲ್ ಟು 60 55 ಹೋದ್ರೆ ಏನ್ ಬರ್ತ್ರಿ, 5 ಬರ್ತೈತಿ. ಓಕೆ, ಸೊ ಎಕ್ಸ್ ವ್ಯಾಲ್ಯೂ ಏನಾಗಿರ್ತೈತಿ ಅಂತಂದ್ರ 5 ಆಗಿರ್ತೈತಿ. ಆಪ್ಷನ್ಸ್ ಅನ್ನ ನೋಡಿದ್ರೆ ಆಪ್ಷನ್ 4 ಸರಿಯಾದಂತ ಉತ್ತರ ಆಗೈತಿ. ರೈಟ್. ನಂತರ 95ನೆಯ ಲೆಕ್ಕ ಏನದ ನೋಡ್ರಿ, ಇನ್ ದ ಗಿವನ್ ಫಿಗರ್ AB is parallel to DE. ಓಕೆ, ಇಲ್ಲಿ ನನ್ನ ಫಿಗರ್ ಇಲ್ಲ ರೀ, ದಟ್ ಇದನ್ನ ನಾನು ಹಾಕೊಂಡ್ಬಿಡ್ತೀನಿ. ಓಕೆ, ಇದರ ಡಯಾಗ್ರಾಮ್ ಯಾವ ಅವ್ರು ಕೊಟ್ಟಿರುವಂತ ದಟ್ ಡಯಾಗ್ರಾಮ್ ಏನಂದ್ರೆ ಈ ರೀತಿ ಐತಿ. ಓಕೆ, ಇದಕ್ಕ ಇದು ಪ್ಯಾರಲ್ ಐತಿ, ಆ ನಂತರ ದಟ್ ಇದಕ್ಕ ಇದು ಪ್ಯಾರಲ್ ಐತಿ ಅನ್ನುವಂತ ಅರ್ಥ ಕೊಡಕತ್ತಾರ. ಓಕೆ, ಎ ಬಿ ಸಿ ಡಿ ಇ ಇದು ಎಫ್ ಅದ. ಓಕೆ, ಮತ್ತೇನ್ ಕೊಟ್ಟಾರಿ, ಇದು ಎರಡು ಸೇರೋದು ಇಲ್ಲಿ ಜಿ ಅದ, ಇದು 80 ಡಿಗ್ರಿ ಅದ. ಓಕೆ, ಏನ್ ಕೇಳಕತ್ತಾರಿ, ಇನ್ ದ ಗಿವನ್ ಫಿಗರ್ ಎ ಬಿ ಇಸ್ ಪ್ಯಾರಲ್ ಟು ಡಿ, ಎ ಬಿ ಡಿ ಗೆ ಪ್ಯಾರಲ್ ಅದ, ಆ ನಂತರ ಬಿ ಸಿ ಇ ಎಫ್ ಗೆ ಪ್ಯಾರಲ್ ಅದ. ಓಕೆ, ಆ ನಂತರ ಆಂಗಲ್ ಡಿ ಎಫ್ ಇಕ್ವಲ್ ಟು 80 ಡಿಗ್ರಿ, ದೆನ್ ದ ಮೇಜರ್ ಆಫ್ ಆಂಗಲ್ ಎ ಬಿ ಸಿ ಈಸ್, ಈ ಎ ಬಿ ಸಿ ವ್ಯಾಲ್ಯೂ ಏನಾಗಿರ್ತೈತಿ ಅಂತ ಕೇಳಕತ್ತಾರಿ. ಓಕೆ, ಸೊ ಇವೆರಡು ಲೈನ್ ಅನ್ನ ನಾವೇನಪ್ಪಾ ಅಂದ್ರೆ ದಟ್ ಸಮಾಂತರ ರೇಖೆಗಳು ಪ್ಯಾರಲ್ ಲೈನ್ಸ್ ತಗೊಂಡಿವಿ ಅಂದ್ರೆ ಬಿ ಸಿ ಮತ್ತೆ ಇ ಎಫ್ ಅನ್ನ ಸಮಾಂತರ ರೇಖೆ ಅಂತ ತಗೊಂಡಿ ಅಂದ್ರೆ ಇದು ಟ್ರಾನ್ಸ್ಫರ್ಸ್ ಆಗುತ್ತೆ. ಇದು 80 ಇದ್ರೆ ಇದು ಎಷ್ಟು ಇರ್ತೈತ್ರಿ, 80 ಇರ್ತೈತಿ. ಯಾಕ್ರಿ, ಕರೆಸ್ಪಾಂಡಿಂಗ್ ಆಂಗಲ್ಸ್ ಅಂದ್ರೆ ಇದು ಏನಾಗುತ್ತೆ ಅಂತಂದ್ರೆ 80 ಡಿಗ್ರಿ ಆಗುತ್ತೆ. ಓಕೆ, ಇವೆರಡನ್ನು ನಾವು ದಟ್ ಪ್ಯಾರಲ್ ಲೈನ್ಸ್ ಅಂತ ತಗೊಂಡ್ವಿ ಅಂತಂದ್ರೆ ಇದು ಏನಾಗತ್ರಿ, ಟ್ರಾನ್ಸ್ಫರ್ಸ್ ಆಗುತ್ತೆ. ಅಂದ್ರೆ ಇದು ಈ ಆಂಗಲ್ಗೆ ಈ ಆಂಗಲ್ ಈಕ್ವಲ್ ಇರ್ತೈತಿ, ಅಂದ್ರೆ ಅವೆರಡು ಏನ್ರಿ ಕರೆಸ್ಪಾಂಡಿಂಗ್ ಆಂಗಲ್ಸ್ ಅದಾವು. ಅಂದ್ರೆ ಇದು 80 ಆಗಿತ್ತು ಅಂತಂದ್ರೆ ಇದು ಸಹಿತ 80 ಡಿಗ್ರಿ ಆಗಿರ್ತೈತಿ. ಸೊ ಆಪ್ಷನ್ಸ್ ಅನ್ನ ನೋಡಿದ್ರೆ ಆಪ್ಷನ್ 1 80 ಡಿಗ್ರಿ ಸರಿಯಾದಂತ ಉತ್ತರ ಆಗೈತಿ. ಓಕೆನಾ? ರೈಟ್. ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ, ದಟ್ ಮುಂದಿನ ಪ್ರಾಬ್ಲಮ್ಸ್ ಅನ್ನ ಡಿಸ್ಕಸ್ ಮಾಡೋಣ. ನೆಕ್ಸ್ಟ್ 96ನೇ ಪ್ರಶ್ನೆ ಏನದ ನೋಡ್ರಿ, ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಅಮಾಂಗ್ ದ ಫಾಲೋಯಿಂಗ್ ಈಸ್. ಕೆಳಗಡೆ ಕೊಟ್ಟಿರುವಂತ ಸ್ಟೇಟ್ಮೆಂಟ್ ಒಳಗೆ ಇನ್ಕರೆಕ್ಟ್ ಯಾವ್ದೈತಿ, ತಪ್ಪು ಯಾವ್ದೈತಿ ಅಂತ ಕೇಳಕತ್ತಾರಿ. ಒಂದೇ ಆಪ್ಷನ್ ಏನ್ ಕೊಟ್ಟಾರಿ, ಎವ್ರಿ ನಂಬರ್ ಇಸ್ ಎ ಫ್ಯಾಕ್ಟರ್ ಆಫ್ ಇಟ್ ಸೆಲ್ಫ್. ಪ್ರತಿಯೊಂದು ಸಂಖ್ಯೆ ಅದೇ ಸಂಖ್ಯೆ ಏನಾಗಿರ್ತೈತಿ ಅಂತಂದ್ರೆ ಫ್ಯಾಕ್ಟರ್ ಆಗಿರ್ತೈತಿ. ಇದಕ್ಕೊಂದು ಎಕ್ಸಾಂಪಲ್ ತಗೊಳ್ಳೋಣ. ಸೊ 10 ಅಂತಂದ್ರೆ ನಾವು ಒಂದು ಎಕ್ಸಾಂಪಲ್ ತಗೋತೇನ್ರಿ, ಇದನ್ನ ಫ್ಯಾಕ್ಟರ್ಸ್ ಬರ್ತೀವಿ ಅಂದ್ರೆ 1 ಇದ್ರ ಫ್ಯಾಕ್ಟರ್, 2 ಇದ್ರ ಫ್ಯಾಕ್ಟರ್, 5 ಇದ್ರ ಫ್ಯಾಕ್ಟರ್, 10 ಇದ್ರ ಫ್ಯಾಕ್ಟರ್. 10 ಯಾವ ಬಗ್ಗೆ ಬರ್ತೈತೆ ಅದೆಲ್ಲ ಅದ್ರ ಫ್ಯಾಕ್ಟರ್ಸ್ ಆಗಿರ್ತಾವ. ಸರಿನಾ? ರೈಟ್. ಸೊ ಈಗ ಏನ್ ಹೇಳಕತ್ತಾರಿ, ಎವ್ರಿ ನಂಬರ್ ಇಸ್ ಎ ಫ್ಯಾಕ್ಟರ್ ಆಫ್ ಇಟ್ ಸೆಲ್ಫ್. ಓಕೆ, 10 ಅನ್ನೋದು 10ರ ಫ್ಯಾಕ್ಟರ್ ಆಗೈತಿ, ಇದು ಸರಿ ಆಗೈತಿ. ಒಂದೇ ಇದು ಸ್ಟೇಟ್ಮೆಂಟ್ ಕರೆಕ್ಟ್ ಐತ್ರಿ. ಎರಡನೇದು ಏನದ್ರಿ, ನಂಬರ್ ಆಫ್ ಫ್ಯಾಕ್ಟರ್ಸ್ ಆಫ್ ಎ ಗಿವನ್ ನಂಬರ್ ಆರ್ ಇನ್ಫೈನೈಟ್. ಒಂದು ಕೊಟ್ಟಿರುವಂತಹ ಸಂಖ್ಯೆಯ ಅದ್ರದ್ದು ಅಪವರ್ತನಗಳು ಫ್ಯಾಕ್ಟರ್ಸ್ ಏನಾಗಿರ್ತಾವ ಅಂದ್ರೆ ಇನ್ಫೈನೈಟ್ ಇರ್ತಾವ ಅಂತ ಹೇಳಕತ್ತಾರ್ರಿ. ಇಲ್ಲ ರೀ, ಪ್ರತಿಯೊಂದು ಸಂಖ್ಯೆಯ ಫ್ಯಾಕ್ಟರ್ಸ್ ಫೈನೈಟ್ ಇರ್ತಾವು, ಅದರ ಮಲ್ಟಿಪಲ್ಸ್ ಏನಾಗಿರ್ತಾವ ಅಂತಂದ್ರೆ ಇನ್ಫೈನೈಟ್ ಆಗಿರ್ತಾವು. ಅದರ ಅಪವರ್ತನಗಳು ಏನಾಗಿರ್ತಾವ ಅಂತಂದ್ರ ಪರಿಮಿತ ಇರ್ತಾವು, ಅಪವರ್ತಗಳು ಅಪರಿಮಿತ ಇರ್ತಾವು. ಸೊ ಇದು ಏನಪ್ಪಾ ಅಂತಂದ್ರ ಆಪ್ಷನ್ 2 ಇದು ಏನಪ್ಪಾ ಅಂತಂದ್ರೆ ತಪ್ಪಾದಂತ ಹೇಳಿಕೆ ಆಗೈತಿ. ಓಕೆ, 3 ಮತ್ತು 4ನೇ ಹೇಳಿಕೆಯನ್ನು ಸಹಿತ ಒಂದ್ಸಾರಿ ನೋಡ್ಬಿಡೋಣ. ಮೂರನೇದು ಏನದ್ರಿ, ಎವ್ರಿ ಫ್ಯಾಕ್ಟರ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಗಿವನ್ ನಂಬರ್. ಓಕೆ, 10ರದ ಎಲ್ಲಾ ಫ್ಯಾಕ್ಟರ್ಸ್ ಏನಾಗಿರ್ತಾವ ಅಂತಂದ್ರ ಅದ್ರ ಆ ಒಂದು ನಂಬರ್ ಇಂದ ಸಮ ಆಗಿರ್ತಾವು, ಇಲ್ಲ ಅಂತಂದ್ರೆ ಅದಕ್ಕಿಂತ ಕಡಿಮೆ ಇರ್ತಾವ್ರಿ. ಹೌದ್ರಿ? ಹಂಗಾದ ಏನ್ರಿ, ಇವೆಲ್ಲ ಏನಪ್ಪಾ ಅಂತಂದ್ರೆ ಮ್ಯಾಕ್ಸಿಮಮ್ 10 ಅದ, ಉಳಿದಿದ್ದೆಲ್ಲ ಏನಪ್ಪಾ ಅಂದ್ರೆ 10ಕ್ಕಿಂತ ಕಡಿಮೆ ಅದಾವು. ಸರಿನಾ? ನಂತರ 4ನೇ ಆಪ್ಷನ್ ಏನೈತ್ರಿ, ಎವ್ರಿ ನಂಬರ್ ಇಸ್ ಎ ಮಲ್ಟಿಪಲ್ ಆಫ್ ಇಟ್ ಸೆಲ್ಫ್. ಓಕೆ, ಈಗ ನಾವು 10ರದ ಮಲ್ಟಿಪಲ್ ಅಂತ ನಾವು ಮಲ್ಟಿಪಲ್ ಬರ್ಕೋತ ಹೋದ್ವಿ ಅಂದ್ರೆ ಏನದಾವ್ರಿ, 10 20 30 ಹಿಂಗ ಬರ್ಕೋತ ಹೋಗ್ತೀವಿ. ಆ ಒಂದು ಸಂಖ್ಯೆ ಅದೇ ಸಂಖ್ಯೆ ಏನಾಗಿರ್ತೈತಿ ಅಂದ್ರೆ ಮಲ್ಟಿಪಲ್ ಆಗಿರ್ತೈತಿ, ಅದು ಸಹಿತ ವಾಕ್ಯ ಸರಿಯಾಗಿರ್ತೈತಿ. ನಾನ್ ನಿಮ್ಗೆ ಇನ್ನೊಂದು ಸ್ಟೇಟ್ಮೆಂಟ್ ಹೇಳ್ತೇನ್ರಿ, ಪ್ರತಿ ಸಂಖ್ಯೆ ಏನಾಗಿರ್ತೈತಿ ಅಂದ್ರ ಅದೇ ಸಂಖ್ಯೆಯ ಅಪವರ್ತನೂ ಆಗಿರ್ತೈತಿ, ಆ ನಂತರ ಅಪವರ್ತನೂ ಆಗಿರ್ತೈತಿ. ಓಕೆನಾ? ಸೊ ಅದೇ ಸಂಖ್ಯೆಯ ಅತಿ ದೊಡ್ಡ ಅಪವರ್ತನ ಆಗಿರ್ತೈತಿ, ಆ ಸಂಖ್ಯೆಯ ಅತಿ ಚಿಕ್ಕ ಅಪವರ್ತ್ಯ ಆಗಿರ್ತೈತಿ. ಓಕೆ, ಸೊ ನಾ ಇನ್ನೊಂದ್ಸರಿ ರಿಪೀಟ್ ಮಾಡ್ತೇನ್ರಿ, ಆ ಸಂಖ್ಯೆಯ ಅತಿ ಚಿಕ್ಕ ಫ್ಯಾಕ್ಟರ್ ಸ್ಮಾಲೆಸ್ಟ್ ಫ್ಯಾಕ್ಟರ್ ಅದಾಗಿರ್ತೈತಿ, ಅತಿ ಬಿಗ್ಗೆಸ್ಟ್ ಫ್ಯಾಕ್ಟರ್ ಅದಾಗಿರ್ತೈತಿ, ಆ ನಂತರ ಸ್ಮಾಲೆಸ್ಟ್ ಮಲ್ಟಿಪಲ್ ಅದೇ ಆಗಿರ್ತೈತಿ. ಓಕೆ,
ರೈಟ್. ಈಗ 10ರದ ಹೈಯೆಸ್ಟ್ ಫ್ಯಾಕ್ಟರ್ ಯಾವ್ದಪ್ಪ ಅಂತಂದ್ರೆ 10, 10ರದ ಸ್ಮಾಲೆಸ್ಟ್ ಮಲ್ಟಿಪಲ್ ಯಾವ್ದಪ್ಪ ಅಂತಂದ್ರೆ 10. ಓಕೆನಾ? ರೈಟ್. 97ನೆಯ ಪ್ರಶ್ನೆ ಏನಂದ್ರೆ ನೋಡ್ರಿ, the present age of Aditya's mother is 3 times the present age of Aditya. ಓಕೆ, ಇಲ್ಲಿ ಇಬ್ರದಾರ್ರಿ, ಒಬ್ರು ಆದಿತ್ಯ, ಆನಂತರ ಅವರ ಮದರ್. ಇಲ್ಲಿ ಏನ್ ಹೇಳಾಕತ್ತಾರ್ರಿ? ಪ್ರೆಸೆಂಟ್ ಏಜ್ ಬಗ್ಗೆ ಹೇಳಾಕತ್ತಾರ. ಓಕೆ, ಸೊ ಪ್ರೆಸೆಂಟ್ ಏಜ್ ದಟ್ ಆದಿತ್ಯ, ಸಾರಿ, ಇಲ್ಲಿ ಒಂದ್ಸರಿ ಇನ್ನೊಂದ್ಸರಿ ಪ್ರಶ್ನೆ ಓದೋಣ. ದ ಪ್ರೆಸೆಂಟ್ ಏಜ್ ಆಫ್ ಆದಿತ್ಯಸ್ ಮದರ್ ಈಸ್ 3 times ದ ಪ್ರೆಸೆಂಟ್ ಏಜ್ ಆಫ್ ಆದಿತ್ಯ. ಆದಿತ್ಯನ್ ಪ್ರೆಸೆಂಟ್ ಏಜ್ ಎಷ್ಟೈತಲ್ಲ ಅವ್ರದ್ದು ಆದಿತ್ಯ ಏಜ್ ಕಿನ ಇವ್ರ ತಾಯಿ ಏಜ್ 3 ಪಟ್ಟ ಐತಿ ಅಂತ ಹೇಳಾಕತ್ತಾರೆ. ಅವ್ರದ್ದು ಎಕ್ಸ್ ಇದ್ರೆ ಇವ್ರದ್ದು 3x ಆಗಿರ್ತತಿ. ನಂತರ ಏನ್ರಿ, ಆಫ್ಟರ್ 6 years, ಏನ್ರಿ, ಆಫ್ಟರ್ 6 years, ಆಫ್ಟರ್ 6 years ಆದಿತ್ಯ ಏಜ್ ಎಷ್ಟಾಗತ್ರಿ? ಎಕ್ಸ್ ಇತ್ತಂದ್ರೆ, ಈಗ ಎಕ್ಸ್ ಇತ್ತಂದ್ರೆ 6 ವರ್ಷದ ನಂತರ x + 6 ಆಗಿರ್ತತಿ. ಇವ್ರದ್ದು 3x ಇತ್ತಂದ್ರೆ ಇವ್ರದ್ದು ಎಷ್ಟಾಗಿರ್ತೈತ್ರಿ? 3x + 6 ಆಗಿರ್ತತಿ. ಆಫ್ಟರ್ 6 years their sum of their ages becomes 76. ಅವರ ಏನ್ರಿ ವಯಸ್ಸುಗಳ ಮೊತ್ತ 76 ಆಗುತ್ತೆ. ಸೊ ಹಂಗಂದ್ರೆ x + 6 + 3x + 6 is equal to 76. ಇದು ಮಗನ ವಯಸ್ಸು, ಇದು ತಾಯಿಯ ವಯಸ್ಸು. ಓಕೆ, ರೈಟ್. ದ ಪ್ರೆಸೆಂಟ್ ಏಜ್ ಆಫ್ ಆದಿತ್ಯ ಈಸ್, ಹಂಗಂದ್ರೆ ದಟ್ ಆದಿತ್ಯನ್ ಪ್ರೆಸೆಂಟ್ ಏಜ್ ಏನಾಗಿರ್ತೈತಿ ಅಂತ ಕೇಳಕತ್ತಾರ. x + 3x ಅಂತಂದ್ರೆ 4x, 6 + 6 ಅಂತಂದ್ರೆ ಎಷ್ಟ್ರಿ? 12 is equal to 76. ನಮಗ x ವ್ಯಾಲ್ಯೂ ಬೇಕು 4x, 12 ಬಲ್ಗಡೆ ಹೋದ್ರೆ -12 ಆಗತ್ರಿ. x ವ್ಯಾಲ್ಯೂ ಬೇಕು 76 ಒಳಗೆ 12 ಹೋದ್ರೆ ನಮ್ಗೆ ಎಷ್ಟು ಬರ್ತ್ರಿ? 64. 4 ಈ ಕಡೆ ಬಂದ್ರೆ ಬಾಗಲೇ 4 ಆಗುತ್ತ. 4 ಒಂದೇ 4, 4 ಒಂದೇ 4, 2 ಉಳಿತ್ರಿ 24 ಆಯ್ತು. 4 6 24. x equal to 16 ವರ್ಷ. ನಾವು ಮಾಡಿದ್ ಕರೆಕ್ಟ್ ಐತೇನ್ರಿ? ಕರೆಕ್ಟ್ ಅದ. ಆದಿತ್ಯ ಪ್ರೆಸೆಂಟ್ ಇಸ್ x ಅಂತ ತಗೊಂಡೇವಿ, ಹಂಗಂದ್ರೆ 16 ಸರಿಯಾದಂತ ಉತ್ತರ. ಆಪ್ಷನ್ 2 ಕರೆಕ್ಟ್ ಆಗೈತಿ. ಓಕೆ, ನಂತರ 98ನೆಯ ಪ್ರಶ್ನೆ ಏನಂದ್ರೆ ನೋಡ್ರಿ, ಏರಿಯಾ ಆಫ್ ಆನ್ ಐಸೋಸೆಲಸ್ ಟ್ರಯಾಂಗಲ್ whose perimeter 18 cm and unequal side 8 cm. ಏನ್ ಹೇಳಾಕತ್ತಾರ್ರಿ ಅವರು? ಏರಿಯಾ ಆಫ್ ಆನ್ ಐಸೋಸೆಲಸ್ ಟ್ರಯಾಂಗಲ್ ಅಂತ ಕೇಳಾಕತ್ತಾರ. ಐಸೋಸೆಲಸ್ ಟ್ರಯಾಂಗಲ್ ಏರಿಯಾ ಫೈಂಡ್ ಮಾಡಂತ ಹೇಳಾಕತ್ತಾರ್ರಿ. ಮತ್ತೆ ಏನ್ ಕೊಡಾಕತ್ತಾರ ಅಂತಂದ್ರೆ whose perimeter is 18 cm. ಒಂದು ಐಸೋಸೆಲಸ್ ಟ್ರಯಾಂಗಲ್ ಐತಿ. ಓಕೆ, 2 ಸೈಡ್ ಈಕ್ವಲ್ ಇರ್ತಾವು. ಇದ್ರದ್ದು ಟೋಟಲ್ ಪೆರಿಮೀಟರ್ ಎ ಬಿ ಸಿ, ಇದ್ರ ಟೋಟಲ್ ಪೆರಿಮೀಟರ್ ಎಷ್ಟೈತಿ ಅಂತಂದ್ರೆ 18 cm. ರೈಟ್, ಎಷ್ಟದ್ರಿ? 18 cm ಐತಿ. ಆ ನಂತರ ಅವ್ರು ಏನ್ ಹೇಳಾಕತ್ತಾರ್ರಿ? ದಟ್ ಅಂಡ್ ಅನ್ಇಕ್ವಲ್ ಸೈಡ್ ಇಸ್ 8 cm. ಇದು ಅನ್ಇಕ್ವಲ್ ಸೈಡ್ ಏನಪ್ಪಾ ಅಂತಂದ್ರೆ ಇದು 8 cm ಐತಿ. ಹಂಗಂದ್ರ ಇದ್ರ ಏರಿಯಾ ಎಷ್ಟಾಗಿರ್ತೈತಿ ಅಂತ ಕೇಳಾಕತ್ತಾರ. ಓಕೆ, ರೈಟ್. ಸೊ ಪೆರಿಮೀಟರ್ ಅಂದ್ರೆ ಏನ್ರಿ? AB + BC + CA. ಇದು x ಆಗಿರ್ಲಿ, ಇದು x ಆಗಿರ್ಲಿ, ಅಂದ್ರೆ x + x + n2 is equal to 18. ಕರೆಕ್ಟಾ? x + x ಅಂದ್ರೆ ಏನ್ರಿ? 2x, 8 ಬಲಗಡೆ ಹೋದ್ರೆ -8 ಆಗತ್ರಿ. x equal to 18 ಒಳಗೆ 8 ಹೋದ್ರೆ 10. ಇಲ್ಲಿ ಇಂಟು 2 ಆದ್ರೆ ಈ ಕಡೆ ಬಂದ್ರೆ ಬಾಗಲೇ 2 ಆಗತ್ತ. 2 ಒಂದ್ಲೆ 2, 2 ಇಲ್ಲೇ 10. ಅಂದ್ರೆ x equal to ಏನ್ರಿ? 5. ಅಂದ್ರೆ ಇದು 5 ಸೆಂಟಿಮೀಟರ್ ಐತಿ. ಇದು ಏನಪ್ಪಾ ಅಂತಂದ್ರ 5 ಸೆಂಟಿಮೀಟರ್ ಐತಿ. ಇದ್ರ ಏರಿಯಾ ಫೈಂಡ್ ಮಾಡಂದ್ರಿ. ಇದ್ರ ಏರಿಯಾ ಫೈಂಡ್ ಮಾಡ್ಬೇಕಂದ್ರೆ ನಮ್ಗೆ ಏನ್ ಬೇಕ್ರಿ? ದಟ್ ನಾವು ಇದನ್ನ 2 ರೀತಿ ಫೈಂಡ್ ಮಾಡ್ಬೋದು. ಒಂದೇ ಇದಕ್ಕೆ ಏರಿಯಾ ಫೈಂಡ್ ಮಾಡ್ಬೇಕು ಅಂದ್ರೆ ನಾವು ಥಿಯರಿ ಪಾರ್ಟ್ ಒಳಗೆ ಇದನ್ನ ಡಿಸ್ಕಸ್ ಮಾಡಿದ್ವಿ. ಸೊ ಏರಿಯಾ ಆಫ್ ಟ್ರಯಾಂಗಲ್ ಅಂದ್ರೆ ಏನಾಗಿರ್ತೈತಿ ಅಂತಂದ್ರೆ ಸ್ಕ್ವೇರ್ ರೂಟ್ ಆಫ್ s ಇಂಟು s ಮೈನಸ್ a ಇಂಟು s ಮೈನಸ್ b ಇಂಟು s ಮೈನಸ್ c. ಹೌದಾ? ಓಕೆ, s ಈಸ್ ಈಕ್ವಲ್ ಟು ಏನಾಗಿರ್ತೈತಿ ಅಂತಂದ್ರೆ ಸೆಮಿ ಪೆರಿಮೀಟರ್ a + b + c ಡಿವೈಡೆಡ್ ಬೈ 2 ಆಗಿರ್ತೈತಿ. ಇಲ್ಲಿ s ಅಂದ್ರೆ ಸೆಮಿ ಪೆರಿಮೀಟರ್. ಇಲ್ಲಿ ಟೋಟಲ್ ಪೆರಿಮೀಟರ್ ಎಷ್ಟು ಐತ್ರಿ? 18 ಐತಿ. ಅದ್ರ ಅರ್ಧ ಅಂತಂದ್ರೆ 18 ಬಾಗ್ಲೆ 2, 2 ಒಂದ್ಲೆ 2, 9 18. s equal to 9 ಬಂತು. ಅಂದ್ರೆ a is equal to 9 ಇಂಟು ಇಲ್ಲಿ 3 ಸೈಡ್ಸ್ ಅದಾವ್ರಿ. 5 5 8. 9 ಮೈನಸ್ 8 ಇಂಟು 9 ಮೈನಸ್ 5 ಇಂಟು 9 ಮೈನಸ್ 5. ನಾನೇನಿಲ್ಲಿ ಎಕ್ಸ್ಪ್ಲನೇಷನ್ ಸಲುವಾಗಿ ಇಷ್ಟು ಉದ್ದಾಗ ಬರೆಯಕತ್ತೀನಿ. ನೀವು ಎಕ್ಸಾಮ್ ಒಳಗೆ ಇಷ್ಟಿಷ್ಟು ಉದ್ದಾಗ ಬರೆಯುವಂತ ಅವಶ್ಯಕತೆ ಇರಲ್ಲ ರೀ. ಡೈರೆಕ್ಟ್ ಆಗಿ ಆನ್ಸರ್ ಹಚ್ಬಹುದು. 9 9 8 ಹೋದ್ರೆ 1, 9 5 ಹೋದ್ರೆ 4, 9 5 ಹೋದ್ರೆ 4. ಇಲ್ಲಿ 9 ವರ್ಗ 3 ಬರ್ತೈತಿ. ಇಲ್ಲಾಂದ್ರೆ ನಾನು ಮಲ್ಟಿಪ್ಲೈ ಮಾಡೇ ಬರ್ಬಿಡ್ತೀನಿ. 4 4 16, 16 9 144. ಓಕೆ, ಸೊ a is equal to square root of 144 ಅಂತಂದ್ರೆ ಇದು 12 ಸೆಂಟಿಮೀಟರ್ ಸ್ಕ್ವೇರ್ ಬಂದಿರ್ತೈತಿ.
ಓಕೆನಾ. ಸೊ ಆಪ್ಷನ್ಸ್ ಅನ್ನ ನೋಡಿದ್ರೆ ಆಪ್ಷನ್ ಒಂದು ಸರಿಯಾದಂತ ಉತ್ತರ ಆಗಿದೆ. ಓಕೆನಾ, ರೈಟ್. ನಂತರ 99ನೆಯ ಪ್ರಶ್ನೆ ಏನಂತ ನೋಡ್ರಿ. The selling price of an article becomes 276 after giving a discount of 8%. 8% ಡಿಸ್ಕೌಂಟ್ ಬಿಟ್ಟ ನಂತರ ಅದರ ಪ್ರೈಸ್ ಎಷ್ಟಾಗುತ್ತೆ ಅಂತಂದ್ರೆ 276 ರೂಪಾಯಿ ಆಗಿರ್ತೈತಿ. ದ ಕಾಸ್ಟ್ ಪ್ರೈಸ್ ಆಫ್ an article is, ಹಂಗಂದ್ರೆ ಅದರ ಕಾಸ್ಟ್ ಪ್ರೈಸ್ ಎಷ್ಟಾಗಿರ್ತೈತಿ ಅಂತ ಹೇಳಕತ್ತಾರ. ಓಕೆ, ಇಲ್ಲಿ ಕಾಸ್ಟ್ ಪ್ರೈಸ್ ಅನ್ನೋಕಿನ ದಟ್ ಸರಿ, ಇಲ್ಲಿ ಏನಪ್ಪಾ ಅಂದ್ರೆ ಡಿಸ್ಕೌಂಟ್ ಅಂತಂದ್ರೆ ಏನಾಗಿರ್ತೈತ್ರಿ. ಸೊ ಟೋಟಲ್ ಅದರ ರೇಟ್ 100 ಆಗಿರ್ಲಿ, ಆ ನಂತರ 8% ಡಿಸ್ಕೌಂಟ್ ಆಗದೈತಿ, ಅಂದ್ರೆ -8 ಮಾಡ್ತೀವಿ ಅಂದ್ರೆ ಎಷ್ಟು ಅದರಿ 92% ಅದರದ್ದು ಸೆಲ್ಲಿಂಗ್ ಪ್ರೈಸ್ ಅದಂಗ ಆಗುತ್ತೆ. ಓಕೆ, ಸೊ ಸೆಲ್ಲಿಂಗ್ ಪ್ರೈಸ್ ಇದು 92 ಐತಂದ್ರೆ ಇದು ಎದಕ್ಕೆ ಈಕ್ವಲ್ ಐತಿ ಅಂತಂದ್ರೆ 92% ಅನ್ನೋದು ಎದಕ್ಕೆ ಈಕ್ವಲ್ ಐತಿ ಅಂತಂದ್ರೆ ದಟ್ ಇಸ್ ಇದು 276 ರೂಪಾಯಿ ಈಕ್ವಲ್ ಅದ. ಇದು ಪರ್ಸೆಂಟೇಜ್ ಐತಿ, ಇದು ರೂಪಾಯಿ ಐತಿ. ಓಕೆ, ಆ ನಂತರ ಅವ್ರು ಏನ್ ಹೇಳಕತ್ತಾರೆ ಇಲ್ಲಿ ನಮ್ಗ, ಇಲ್ಲಿ ಏನ್ ಹೇಳಕತ್ತಾರ ಅಂತಂದ್ರೆ ದಟ್ ಕಾಸ್ಟ್ ಆಫ್ ಪ್ರೈಸ್ ಆಫ್ ದ ಆರ್ಟಿಕಲ್ ಅಂತ ಹೇಳಕತ್ತಾರ. ಅದು ಏನಾಗಿರ್ತೈತಿ ಅಂತಂದ್ರೆ 100% ಆಗಿರ್ತೈತಿ. ಓಕೆ, ಸೊ ಇದನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಅಂದ್ರೆ ಇವೆರಡು ಇಂಟು ಮಾಡ್ತೀವಿ ಡಿವೈಡೆಡ್ ಬೈ 92 ಅಂದ್ರೆ 100 ಇಂಟು 276 ಬಾಗ್ಲೆ 92. ಓಕೆ, ಇಲ್ಲಿ ಇದನ್ನ ನೋಡಿದ್ವಿ ಅಂತಂದ್ರೆ ಇವೆರಡು ಯಾವ್ದ್ರಿಂದ ಡಿವೈಡ್ ಆಗ್ತಾವ ಅಂದ್ರೆ 4ಲಿಂದ ಭಾಗ ಹೋಗ್ತಾವ್ರಿ. 4 2 8, 4 3 12, 4 6 24, 3 ಉಳಿತು, 4 9 96, 23 1 23, 23 3 69, 3 ಇಂಟು 100 ಅಂದ್ರೆ ಏನಾಗಿರ್ತೈತ್ರಿ 300 ರೂಪಾಯಿ ಆಗಿರ್ತೈತಿ. ಅಂದ್ರೆ ಆ ಒಂದು ವಸ್ತುವಿನ ಮೇಲೆ ಇರುವಂತಹ ಪ್ರೈಸ್ ಅಥವಾ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗಿರ್ತೈತಿ ಅಂದ್ರೆ 300 ರೂಪಾಯಿ ಆಗಿರ್ತೈತಿ. ಆಪ್ಷನ್ 2 ಸರಿಯಾದಂತ ಆನ್ಸರ್ ಆಗಿರ್ತೈತಿ. ಓಕೆನಾ. ನಂತರ 100ನೆಯ ಪ್ರಶ್ನೆ ಏನದ ನೋಡ್ರಿ. ಟ್ರಯಾಂಗಲ್ ABC, ಇನ್ ಟ್ರಯಾಂಗಲ್ ABC AB ಈಕ್ವಲ್ ಟು AC, ಆ ನಂತರ ಮತ್ತೆ ಏನ್ ಹೇಳಕತ್ತಾರ್ರಿ ಅವರು, ಅಂಡ್ ಆಂಗಲ್ BAC ಈಕ್ವಲ್ ಟು 80 ಡಿಗ್ರಿ. ಇಫ್ AB is parallel to CE, then measure of angle ECD is. ನನಗೆ ಇಲ್ಲಿ ಡಯಾಗ್ರಾಮ್ ಇಲ್ಲ, ಡಯಾಗ್ರಾಮ್ ಅನ್ನ ನಾನು ಇಲ್ಲಿ ಹಾಕೊಂಡ್ಬಿಡ್ತೀನಿ. ಓಕೆ, ದಟ್ ಟ್ರಯಾಂಗಲ್ ಅದರಿ, ಆ ನಂತರ ದಟ್ ಇಲ್ಲಿ ಒಂದು ಲೈನ್ ಅದ. ಓಕೆ, ABC, ಇದು D, ಇದು E, ಮತ್ತೆ ಏನ್ ಕೊಟ್ಟಾರೆ ಅವರು, ಇದು 80 ಡಿಗ್ರಿ ಕೊಟ್ಟಾರ. ಓಕೆ, ರೈಟ್, ಇದು 80 ಡಿಗ್ರಿ ಐತಿ, ಇದಕ್ಕ ಇದು ಈಕ್ವಲ್ ಐತಿ. ಸರಿನಾ. ಅವ್ರು ಕೇಳ್ತಾ ಇರೋದೇನ್ರಿ, ಆಂಗಲ್ ECD ಎಷ್ಟು, ಇದು ಎಷ್ಟು ಐತಿ ಅಂತ ಕೇಳಕತ್ತಾರ. ಓಕೆ, ರೈಟ್. ಇಲ್ಲಿ ಇದು ಏನಪ್ಪಾ ಅಂತಂದ್ರೆ ದಟ್ ಯಾವ ಎಂತ ಟ್ರಯಾಂಗಲ್ ಅದ್ರಿ, ಇದು ಐಸೋಸ್ಲಸ್ ಟ್ರಯಾಂಗಲ್ ಐತಿ. ಅಂದ್ರೆ ಈ ಆಂಗಲ್ಗೆ ಈ ಆಂಗಲ್ ಈಕ್ವಲ್ ಆಗಿರ್ತೈತಿ. ರೈಟ್, ಇಲ್ಲಿ ಇವೆರಡು ಆಂಗಲ್ ಏನಂದ್ರೆ ಈಕ್ವಲ್ ಆಗಿರ್ತಾವ್ರಿ. ಇದು ಎಕ್ಸ್ ಆಗಿತ್ತಂದ್ರೆ ಇದು ಎಕ್ಸ್ ಆಗಿರ್ತೈತಿ. ಓಕೆ, ಸೊ ಇದು ಎಕ್ಸ್ ಅಂತ ಬರ್ಕೊಳ್ಳೋದು ಬೇಡ, ಇವೆರಡು ಸೇರಿಸಿದ್ರೆ ಇದು ಟೋಟಲ್ ಏನಪ್ಪಾ ಅಂದ್ರೆ 3 ಆಂಗಲ್ ಸೇರಿಸಿದ್ರೆ 180 ಆಗಬೇಕು. ಇದು 80 ಐತಂದ್ರೆ ಇವೆರಡು ಆಂಗಲ್ ಸೇರಿಸಿದ್ರೆ 100 ಆಗ್ಬೇಕು. ಓಕೆ, ಎರಡು ಸಮ ಅದಾವು, ಎರಡು ಕೂಡಿಸಿದ್ರೆ 100 ಆಗ್ಬೇಕು ಅಂತಂತಂದ್ರೆ ಒಂದೊಂದು ಎಷ್ಟಾಗ್ತಾವ್ರಿ, ಇದು 50 ಆಗುತ್ತೆ, ಇದು ಏನಪ್ಪಾ ಅಂದ್ರೆ 50 ಆಗಿರ್ತೈತಿ. ಓಕೆನಾ. ನಮ್ಗೆ ಈ ಆಂಗಲ್ ಬೇಕ್ರಿ. ಈಗ ಇಲ್ಲಿ ನೋಡಿದ್ವಿ ಅಂತಂದ್ರೆ ಇವೆರಡು ಆಂಗಲ್ ಪ್ಯಾರಲೈನ್ಸ್, ಇವೆರಡು ಪ್ಯಾರಲೈನ್ಸ್ ಅನ್ನ ತಗೊಳ್ಳೋಣ, ಇವೆರಡು ಪ್ಯಾರಲೈನ್ಸ್ ತಗೊಳ್ಳೋಣ, ಇದು ಟ್ರಾನ್ಸ್ಫರ್ಸ್ ಆಗ್ತತಿ. ಓಕೆ, ಬೇಡ ರೀ, ಇದು ನಮಗೆ ಈ ಲೈನ್ ಎಲ್ಲ ಬೇಕಾಗಿರೋದು, ಈ ಲೈನ್ ಎಲ್ಲ ಬೇಕಾಗಿರೋದು, ನಮ್ಗೆ ಬೇಕಾಗಿದ್ದು ಈ ಲೈನ್. ಇವೆರಡು ಪ್ಯಾರಲ್ ಅದಾವು, ಇದನ್ನ ಟ್ರಾನ್ಸ್ಫರ್ಸ್ ಅಂತ ತಗೊಂಡಿವಿ ಅಂದ್ರೆ ಈ ಆಂಗಲ್ ಎಷ್ಟಿರ್ತೈತಿ, ಈ ಆಂಗಲ್ ಎಷ್ಟಿರ್ತೈತಿ ಅಂದ್ರೆ ಇದು ಏನಾಗಿರ್ತೈತಿ ಅಂತಂದ್ರೆ 80 ಡಿಗ್ರಿ ಆಗ್ತೈತಿ. ಇದು 80 ಇದ್ರೆ ಇದು 80 ಆಗಿರ್ತೈತಿ, ಯಾಕಂದ್ರೆ ಅಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್ ಆಗಿರ್ತಾವ. ಓಕೆ, ಸೊ ಈ 3 ಆಂಗಲ್ಸ್ ಸೇರಿಸಿದ್ರೆ ಎಷ್ಟಾಗ್ಬೇಕ್ರಿ, 180 ಆಗ್ಬೇಕು. ಇದು 50 ಅದ, ಇದು 80 ಅದ, ಇದು ನಮಗ ಗೊತ್ತಿಲ್ಲ ಅನ್ಕೊಂಡ್ವಿ ಅಂದ್ರೆ ಇದು 180 ಆಗಿರ್ತೈತಿ. ಎಷ್ಟು ಸೇರಿಸಿದ್ರೆ ಎಕ್ಸ್ ಇಸ್ ಈಕ್ವಲ್ ಟು 80 ಪ್ಲಸ್ 50 130, ಅದು ಬಲಗಡೆ ಹೋದ್ರೆ ಏನಾಗುತ್ತೆ -130 ಆಗ್ತತಿ. ಓಕೆ, 180 ಒಳಗೆ 130 ಅಂದ್ರೆ ಎಷ್ಟು ಬರ್ತೈತಿ ಅಂದ್ರೆ 50 ಡಿಗ್ರಿ ಬರ್ತೈತಿ. ಓಕೆನಾ. ಇದು ನಮ್ಮ 100ನೆಯ ಪ್ರಶ್ನೆ ಆಗಿತ್ತು. ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ, ದಟ್ 101ರಿಂದ ಪ್ರಾಬ್ಲಮ್ಸ್ ಅನ್ನ ಡಿಸ್ಕಸ್ ಮಾಡೋಣ. ನೆಕ್ಸ್ಟ್ 101ನೇ ಲೆಕ್ಕ ಏನಂತ ನೋಡ್ರಿ. ದೇರ್ ಆರ್ 26 ಟೀಚರ್ಸ್ ಇನ್ ಎ ಸ್ಕೂಲ್ ಆಫ್ 585 ಸ್ಟೂಡೆಂಟ್ಸ್. ದ ರೇಷಿಯೋ ಆಫ್ ದ ನಂಬರ್ ಆಫ್ ಟೀಚರ್ಸ್ ಟು ದ ನಂಬರ್ ಆಫ್ ಸ್ಟೂಡೆಂಟ್ಸ್ ಇನ್ ದಟ್ ಸ್ಕೂಲ್ ಈಸ್. ಓಕೆ, ಸೊ ಇದರ ರೇಷಿಯೋ ಕೇಳಾಕತ್ತಾರ ಅವರು, ಟೀಚರ್ಸ್ ಮತ್ತು ಸ್ಟೂಡೆಂಟ್ಸ್ ರೇಷಿಯೋ ಕೇಳಾಕತ್ತಾರ. ಟೀಚರ್ಸ್ ಎಷ್ಟು ಅದಾರ ಅಂತಂದ್ರೆ 26 ಅದಾರ್ರಿ, ಸ್ಟೂಡೆಂಟ್ಸ್ ಎಷ್ಟು ಅದಾರ ಅಂತಂದ್ರ 585 ಸ್ಟೂಡೆಂಟ್ಸ್ ಅದಾರ. ಓಕೆ, ಸೊ 2 ಒಂದೇ ನಂಬರ್ ಲಿಂದ ಕ್ಯಾನ್ಸಲ್ ಆಗ್ತೈತಾ ಅಂತ ನೋಡಿದ್ರೆ ದಟ್ ಇದು 2ರಿಂದ ಆಗಲ್ಲ, 3 4 ದಟ್ ಇಲ್ಲ ರೀ, ಇದು 13ಲಿಂದ ಆಗ್ತೈತಿ. ಓಕೆ, ಸೊ 13 2 26, 13
4 52 6 65 13 5 65 ಅಂದ್ರೆ ದಟ್ ಟೀಚರ್ಸ್ ಮತ್ತು ಸ್ಟೂಡೆಂಟ್ ರೇಷಿಯೋ ಎಷ್ಟು ಐತಿ ಅಂತಂದ್ರೆ 2:45 ಅಂದ್ರೆ ಇಬ್ರು ಟೀಚರ್ಗೆ 45 ಹುಡುಗರು ಅದಾರ ಅಥವಾ 45 ಹುಡುಗರಿಗೆ ಇಬ್ರು ಟೀಚರ್ಸ್ ಅದಾರ. ಆಪ್ಷನ್ 3 ಸರಿಯಾದಂತಹ ಉತ್ತರ ಆಗೈತಿ. ಓಕೆ, ನಂತರ 102ನೆಯ ಪ್ರಶ್ನೆ ಏನದ ನೋಡ್ರಿ. ದ ವ್ಯಾಲ್ಯೂ ಆಫ್ 1.03 ಸ್ಕ್ವೇರ್, ದ ವ್ಯಾಲ್ಯೂ ಆಫ್ 1.03 ಸ್ಕ್ವೇರ್ ಮೈನಸ್ 0.97 ಸ್ಕ್ವೇರ್. ಇದ್ರ ಸ್ಕ್ವೇರ್ ಕಂಡಿಡಿದು ಇದ್ರ ಸ್ಕ್ವೇರ್ ಕಂಡಿಡಿದು ಮಾಡಕ್ ಹೋದ್ವಿ ಅಂತಂದ್ರೆ ನಮಗೆ ಟೈಮ್ ಬಹಳ ತಗೋತೈತ್ರಿ. ಆ ರೀತಿ ಮಾಡೋದು ಬೇಡ, ಈಸಿಯಾಗಿ ಮಾಡೋಣ ಅಂತ. ಏನಂದ್ರೆ ಇದು a ಸ್ಕ್ವೇರ್ ಮೈನಸ್ b ಸ್ಕ್ವೇರ್ ಫಾರ್ಮ್ ಆಗೈತಿ. ಅಂದ್ರೆ ಇದರ ಅರ್ಥ ಏನು ಅಂತಂದ್ರೆ a ಪ್ಲಸ್ b ಇಂಟು a ಮೈನಸ್ b. ಓಕೆನಾ, ರೈಟ್. ಸೊ 1.03 ಪ್ಲಸ್ 0.97 ಅಂತಂದ್ರೆ ಏನ್ ಬರ್ತೈತಿ, 2 ಬರ್ತೈತಿ. ಓಕೆ, ಸೊ 2 ಇಂಟು 1.03 ಮೈನಸ್ 0.97 ಅಂದ್ರೆ ಇದಕ್ಕೆ ಎಷ್ಟು ಡಿಫರೆನ್ಸ್ ಅದ ರೀ, 6 ಡಿಫರೆನ್ಸ್ ಅದ. ಅಂದ್ರೆ 0.06 ಅಂತ ಬರೀಬಹುದು. ಓಕೆ, ಸೊ ಕ್ಲಾರಿಟಿ ಸಿಗಬೇಕು ಅಂತಂದ್ರೆ ಇದನ್ನ ಬೇಕಾದ್ರೆ ಸಪರೇಟ್ ಆಗಿ ಮಾಡ್ಕೊಡ್ರಿ, ಆನ್ಸರ್ ಸೇಮ್ ಬಂದಿರ್ತೈತಿ. 6 2 12 2 ಸ್ಥಾನ ಬಿಟ್ಟು ಪಾಯಿಂಟ್ ಕೊಡ್ತೀವಿ, 0.12 ಆನ್ಸರ್ ಬರುತ್ತೆ. ಆಪ್ಷನ್ 1 ಸರಿಯಾದಂತ ಉತ್ತರ ಆಗೈತಿ. ನಂತರ 103ನೆಯ ಪ್ರಶ್ನೆ ಏನು ನೋಡ್ರಿ. ಏರಿಯಾ ಆಫ್ ಎ ಸ್ಕ್ವೇರ್ ಹೂಸ್ ಡಯಾಗ್ನಲ್ ಇಸ್ 12√2 2 ಸೆಂಟಿಮೀಟರ್ ಈಸ್. ಒಂದು ಸ್ಕ್ವೇರ್ ಅದರಿ, ಅದರದ್ದು ಡಯಾಗ್ನಲ್ ಎಷ್ಟೈತಿ ಅಂತಂದ್ರೆ 12√2 ಸೆಂಟಿಮೀಟರ್ ಐತಿ. ಓಕೆ, ಹಂಗಂದ್ರೆ ದಟ್ ಈ ಟ್ರಯಾಂಗಲ್ ಅದ್ದು ಏನ್ ಕೇಳಾಕತ್ತಾರ ಅವರು, ಏರಿಯಾ ಎಷ್ಟಾಗಿರ್ತೈತಿ ಅಂತ ಕೇಳಾಕತ್ತಾರ. ಸೊ ಏರಿಯಾ ಆಫ್ ಅ ಟ್ರಯಾಂಗಲ್ ಅಂತಂದ್ರೆ ಸೂತ್ರ ಏನದರಿ, ಸೈಡ್ ಇಂಟು ಸೈಡ್ ಅಥವಾ ಸೈಡ್ ಸ್ಕ್ವೇರ್ ಅಥವಾ ಎ ಸ್ಕ್ವೇರ್ ಅಂತ ಬರಿತೀವಿ. ಓಕೆ, ಇದು ಎ ಆಗಿತ್ತು, ಇದು ಎ ಆಗೈತಿ ಅಂತಂದ್ರೆ ಅದ್ರ ಡಯಾಗ್ನಲ್ ಎದಕ್ಕೆ ಈಕ್ವಲ್ ಆಗಿರ್ತೈತಿ ಅಂತಂದ್ರೆ ದಟ್ ಇಸ್ ಸ್ಕ್ವೇರ್ ರೂಟ್ ಆಫ್ 2a ಗೆ ಈಕ್ವಲ್ ಆಗಿರ್ತೈತಿ. ಅಥವಾ ನಾವು ಇದನ್ನ ಉಲ್ಟಾ ಬರೆಯೋಣ ಅಂತ ಏನಾಗಿರ್ತೈತಿ, a ರೂಟ್ 2 ಆಗಿರ್ತೈತಿ. ಅಂದ್ರೆ ಎ ಸೈಡ್ ಆಗಿರ್ತೈತಿ. ಓಕೆ, ಇಲ್ಲಿ ಡಯಾಗ್ನಲ್ ಎಷ್ಟು ಆಗುತ್ತೆ ಅವರು, 12√2 ಐತಿ. ದಟ್ ಇಸ್ ಈಕ್ವಲ್ ಟು a ರೂಟ್ 2. ರೂಟ್ 2 ಗೆ ರೂಟ್ 2 ಕ್ಯಾನ್ಸಲ್ ಆದ್ರೆ a ಈಕ್ವಲ್ ಟು ಏನಾಗುತ್ತೆ, 12 ಆಗುತ್ತೆ. ಅಂದ್ರೆ ಇದೇನಾಗುತ್ತೆ, 12 ಸ್ಕ್ವೇರ್ ಅಂದ್ರೆ 144 ಸೆಂಟಿಮೀಟರ್ ಸ್ಕ್ವೇರ್ ಅದರ ಏರಿಯಾ ಆಗಿರ್ತತಿ. ಆಪ್ಷನ್ಸ್ ಅನ್ನ ನೋಡಿದ್ರೆ ಆಪ್ಷನ್ 2 ಸರಿಯಾದಂತ ಆನ್ಸರ್ ಆಗಿರ್ತತಿ. ನಮ್ಗೆ ಇಲ್ಲಿ ಡೈರೆಕ್ಟ್ ಆಗಿ ಸೈಡ್ ಕೊಟ್ಟಿಲ್ಲ, ಡಯಾಗ್ನಲ್ ಕೊಟ್ಟಾರ್ರಿ. ಡಯಾಗ್ನಲ್ ಲಿಂದ ನಮ್ಗೆ ಏನ್ ಸಿಗ್ತೈತಿ ಅಂತಂದ್ರೆ ಸೈಡ್ ಸಿಗ್ತೈತಿ, ಸೈಡ್ ಲಿಂದ ಏರಿಯಾ ಸಿಕ್ಕಿರ್ತೈತಿ. ಓಕೆ, ನಂತರ 104ನೆಯ ಪ್ರಶ್ನೆ ಏನದ ನೋಡ್ರಿ. ದ ಟೈಮ್ ಇನ್ ಇಯರ್ಸ್ ರಿಕ್ವೈರ್ಡ್ ಫಾರ್ ಎ ಪ್ರಿನ್ಸಿಪಲ್ ಅಮೌಂಟ್ ಆಫ್ rupees 2000 ಟು ಬಿಕಮ್ 4000 at the rate of 20% ಇನ್ ಇಯರ್ಸ್. ಓಕೆ, ಸೊ ಏನಪ್ಪಾ ಅಂತಂದ್ರೆ ಈಗ ಅಮೌಂಟ್ ಇದೇನಪ್ಪಾ ಅಂದ್ರೆ ಫಸ್ಟ್ ಇದೇನಂತಂದ್ರಿ ಪ್ರಿನ್ಸಿಪಲ್ 2000 ರೂಪಾಯಿ ಅದ. ಓಕೆ, 2000 ರೂಪಾಯಿ ಅಸಲ್ ಐತಿ, 2000 ರೂಪಾಯಿ ಅಸಲ್ ಐತಿ. ಅದು ಏನಾಗತೈತಿ ಅಂತಂದ್ರೆ 4000 ರೂಪಾಯಿ ಆಗಾಕತ್ತಂದ್ರಿ. 2000 ಇದ್ದು 4000 ಆಗಾಕತ್ತೈತಿ. ಆ ನಂತರ ಅದಕ್ಕೆ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಐತಿ ಅಂತಂದ್ರೆ 20% ಐತಿ. ಹಂಗಂದ್ರೆ 2000 ಇದ್ದು 4000 ಆಗ್ಬೇಕು ಅಂತಂದ್ರೆ ಟೈಮ್ ಎಷ್ಟು ಬೇಕಾಗ್ತೈತಿ ಅಂತ ಕೇಳಕತ್ತಾರ. ಓಕೆ, ರೈಟ್. ಸೊ ನಮ್ಗ ಏನಂತಂದ್ರೆ ಬಡ್ಡಿ ಗೊತ್ತಿತ್ತಂತಂದ್ರೆ ನಮ್ಗೆ ಏನಪ್ಪಾ ಅಂದ್ರೆ ನಾವು ಈಸಿಯಾಗಿ ಕಂಡುಹಿಡಿಬಹುದಿತ್ತು. ಆದ್ರೆ ಅವ್ರು ಕೊಟ್ಟಿದ್ದೇನಪ್ಪಾ ಅಂತಂದ್ರ ಅಮೌಂಟ್ ಅದರಿ. ಸೊ ಅದ್ರ ಸಲುವಾಗಿ ಏನ್ ಮಾಡೋಣ ಅಂತಂದ್ರೆ ಮೊದ್ಲೇಕ ಅದನ್ನ ಸೂತ್ರ ನೀಟಾಗಿ ಬರ್ಕೊಳ್ಳೋಣ. ಸೊ ದಟ್ ನಮ್ಗೆ ಮುಂದೆ ಏನ್ ಮಾಡ್ಬೇಕು ಅಂತ ಒಂದು ಕ್ಲಾರಿಟಿ ಸಿಗ್ತೈತಿ. ಅಮೌಂಟ್ ಈಸ್ ಈಕ್ವಲ್ ಟು ಸೂತ್ರ ಏನ್ರಿ, ಪಿ ಪ್ಲಸ್ ಎಸ್ ಐ ಏನ್ರಿ, ಪ್ರಿನ್ಸಿಪಲ್ ಪ್ಲಸ್ ಸಿಂಪಲ್ ಇಂಟ್ರೆಸ್ಟ್. ಓಕೆ, ಸೊ ನಮಗ್ ಬೇಕಾಗಿದ್ದು ಏನು ಅಂತಂದ್ರೆ ದಟ್ ಎ ಇಸ್ ಈಕ್ವಲ್ ಟು ಪಿ ಪ್ಲಸ್ ಎಸ್ ಐ ಅಂದ್ರೆ ಏನ್ರಿ, ಪಿ ಟಿ ಆರ್ ಅಪಾನ್ 100. ಓಕೆ, ಎ ಈಕ್ವಲ್ ಟು ಇವೆರಡರೊಳಗೂ ನಾವೇನ್ ಕಾಮನ್ ತೆಗಿಬಹುದು, ಪಿ ಕಾಮನ್ ತೆಗಿಬಹುದು, 1 ಪ್ಲಸ್ ಟಿ ಆರ್ ಡಿವೈಡೆಡ್ ಬೈ 100. ಇದು ನಮಗ ಇಂಪಾರ್ಟೆಂಟ್ ಇರುವಂತಹ ಸೂತ್ರ. ಇದು ನಮಗ್ ಗೊತ್ತಿತ್ತು ಅಂತಂದ್ರೆ ನಾವು ಲೆಕ್ಕ ಆನ್ಸರ್ ಸಿಗ್ತದ್ರಿ. ಓಕೆ, ರೈಟ್. ಎ ಅಂದ್ರೆ ಎಷ್ಟು ಅದರಿ, 4000. ಓಕೆ, ಇಸ್ ಈಕ್ವಲ್ ಟು ಪಿ ಅಂದ್ರೆ ಎಷ್ಟು ಅದರಿ, 2000. ಓಕೆ, 1 ಪ್ಲಸ್ ಟಿ ಆರ್ ಡಿವೈಡೆಡ್ ಬೈ 100. ಟಿ ಅಂದ್ರೆ ಗೊತ್ತಿಲ್ಲ, ಆರ್ ಅಂದ್ರೆ ಎಷ್ಟೈತ್ರಿ, 20 ಅದ, ಬಾಗ್ಲೆ 100. ಸೊನ್ನೆಗೆ ಸೊನ್ನೆ ಹೋಯ್ತು, 2 ಒಂದ್ಲೆ 2 ಐದ್ಲೆ 10. ಆ ನಂತರ ಇವೆರಡರ ನಡುವೆ ಇಂಟು ಐತಿ, ಇದನ್ನ ನಾವು ಡೈರೆಕ್ಟ್ ಆಗಿ ಕ್ಯಾನ್ಸಲ್ ಮಾಡ್ಬೋಣ. ಈ 3 ಸೊನ್ನೆ ಈ 3 ಸೊನ್ನೆ ಹೋಯ್ತು, 2 ಒಂದೇ 2, 2 ಐದ್ಲೆ 4. ಅಂದ್ರೆ ಇಲ್ಲಿ ಎಡಗಡೆ 2 ಅದ, ಇಲ್ಲಿ ಬಲಗಡೆ ಏನದ್ರಿ 1 ಪ್ಲಸ್ ಇಲ್ಲಿ ಟಿ ಡಿವೈಡೆಡ್ ಬೈ 5 ಐತಿ. ನಾವು ಟಿ ಡಿವೈಡೆಡ್ ಬೈ 5, ಟಿ ಬೆಲೆ ಬೇಕು ನಮಗ, ಒಂದನ್ನ ಈ ಕಡೆ ಕಳ್ಸೋಣ, -1 ಆಗತ್ರಿ,
ಟಿ ಬಾಗ್ಲೆ 5 ಎರಡರೊಳಗೆ ಒಂದು ಹೋದ್ರೆ ಒಂದು ಉಳಿತೈತಿ 1 ಇಸ್ ಈಕ್ವಲ್ ಟು ಟಿ ಬಾಗ್ಲೆ 5 ಇದು 5 ಈ ಕಡೆ ಹೋದ್ರೆ ಏನಾಗುತ್ತೆ ಅಂದ್ರೆ 5 ಒಂದ್ಲೆ 5 ಆಗಿರ್ತತಿ ಅಂದ್ರೆ 5 ವರ್ಷ ಬೇಕಾಗ್ತತಿ ಸೊ ಆಪ್ಷನ್ಸ್ ಅನ್ನ ನೋಡಿದ್ವಿ ಅಂತಂದ್ರೆ ಆಪ್ಷನ್ 1 ಸರಿಯಾದಂತ ಉತ್ತರ ಆಗಿರ್ತತಿ ನಮ್ಗೆ ಇಲ್ಲಿ ಇಂಪಾರ್ಟೆಂಟ್ ಈ ಸೂತ್ರ ಗೊತ್ತಿದ್ರೆ ನಮಗ ಆನ್ಸರ್ ಮಾಡಕ್ ಬಂದಿರ್ತತಿ ಓಕೆ ನೆಕ್ಸ್ಟ್ 105ನೆಯ ಪ್ರಶ್ನೆ ಏನಂದ್ರೆ ನೋಡ್ರಿ ಟ್ರಯಾಂಗಲ್ ಎಬಿಸಿ ಇಸ್ ಟ್ರಯಾಂಗಲ್ ಸಿಮಿಲರ್ ಟು ಟ್ರಯಾಂಗಲ್ ಡಿಇಎಫ್ ಇದೇನಪ್ಪಾ ಅಂತಂದ್ರೆ ಟ್ರಯಾಂಗಲ್ ಡಿಇಎಫ್ ಗೆ ಈಕ್ವಲ್ ಐತಿ ಸಿಮಿಲರ್ ಐತಿ ಅಂತ ಹೇಳಕತ್ತಾರ ಓಕೆ ಅಂಡ್ ದರ್ ಏರಿಯಾಸ್ ಬಿ respectively 49 centimeter square and 81 centimeter square ಒಂದರದ ಏರಿಯಾ 49 centimeter square ಅದ ಇನ್ನೊಂದರದ್ದು 81 centimeter square ಅದ the length of BC when EF equal to 6.3 centimeter BC ವ್ಯಾಲ್ಯೂ ಎಷ್ಟಾಗಿರ್ತತಿ ಯಾವಾಗ ಅಂತಂದ್ರೆ EF 6.3 centimeter ಆಗಿದ್ರೆ ಅಂತ ಕೇಳಕತ್ತಾರ ಓಕೆ ನಮಗ ಗೊತ್ತದ ಏನದರಿ ಇವೆರಡು ಟ್ರಯಾಂಗಲ್ ಎರಡು ಸಿಮಿಲರ್ ಅದಾವು ಅಂತಂದ್ರೆ ಏರಿಯಾ ಆಫ್ ಟ್ರಯಾಂಗಲ್ ABC is equal divided by area of triangle DEF is equal to ಏನಾಗಿರ್ತೈತೆ ಅಂದ್ರೆ ಅವುಗಳ ಕರೆಸ್ಪಾಂಡಿಂಗ್ ಸೈಡ್ಸ್ ಸ್ಕ್ವೇರ್ ರೇಷಿಯೋ ಏನಾಗಿರ್ತೈತಿ ಅಂದ್ರೆ ಈಕ್ವಲ್ ಆಗಿರ್ತೈತಿ ಅಂತ ಐತಿ ಸೊ ಇಲ್ಲಿ ನಮಗೆ BC ಗೆ ಕರೆಸ್ಪಾಂಡಿಂಗ್ ಏನದಂದ್ರೆ EF ಅದ ಅಂದ್ರೆ BC ಸ್ಕ್ವೇರ್ ಡಿವೈಡೆಡ್ ಬೈ EF ಸ್ಕ್ವೇರ್ ಆಗಿರ್ತೈತಿ ಓಕೆನಾ ನಮ್ಗೆ ಇವೆರಡು ವ್ಯಾಲ್ಯೂ ಗೊತ್ತದವ್ರಿ ಏನೇನದವ್ರಿ ಒಂದು 49 ಐತಿ ಇನ್ನೊಂದು 81 ಐತಿ ಇಸ್ ಈಕ್ವಲ್ ಟು BC ಸ್ಕ್ವೇರ್ ಡಿವೈಡೆಡ್ ಬೈ ಇದು 6.3 ಸ್ಕ್ವೇರ್ 6.3 ಈ ಕಡೆ ಹೋಗ್ಲಿ ಇದೇನಾಗತ್ರಿ 49 ಬಾಗ್ಲೆ 81 ಗುಂಡ್ಲೆ 6.3 ಸ್ಕ್ವೇರ್ ಇಸ್ ಈಕ್ವಲ್ ಟು BC ಸ್ಕ್ವೇರ್ ಓಕೆ ನಮಗ BC ಸ್ಕ್ವೇರ್ ಅಲ್ಲ BC ಬೇಕಾಗೈತಿ ಹಾಗಂದ್ರೆ ಇದ್ರ ಪೂರ್ತಿ ನಾನು ಏನ್ ಮಾಡ್ತೇನೆ ಅಂದ್ರೆ ಸ್ಕ್ವೇರ್ ರೂಟ್ ತಗೊಂಡ್ಬಿಡ್ತೇನೆ ಪೂರ್ತಿ ಸ್ಕ್ವೇರ್ ರೂಟ್ ತಗೊಂಡ್ವಿ ಅಂತಂದ್ರೆ BC ಇಸ್ ಈಕ್ವಲ್ ಟು ಇದ್ರ ಸ್ಕ್ವೇರ್ ರೂಟ್ ಗೊತ್ತಾ ನಮ್ಗೆ ಗೊತ್ತ್ರಿ ಎಷ್ಟ್ರಿ 7 ಅದ ಇದ್ರ ಸ್ಕ್ವೇರ್ ರೂಟ್ ಗೊತ್ತಾ ಗೊತ್ತು 9 ಅದ 6.3 ಇದು ಸ್ಕ್ವೇರ್ ರೂಟ್ ಅಂತಂದ್ರೆ ಏನಾಗತ್ರಿ ಸ್ಕ್ವೇರ್ ಇದು ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ 6.3 ಉಳಿತೈತಿ ಓಕೆ 9 ಒಂದ್ಲೆ 9 9 7 63 ಒಂದ್ ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ಟಿದ್ದಕ್ಕೆ ಒಂದ್ ಸ್ಥಾನ ಬಿಟ್ಟು ಪಾಯಿಂಟ್ ಕೊಡೋಣ 7 40 9 ಒಂದ್ ಸ್ಥಾನ ಬಿಟ್ಟು ಪಾಯಿಂಟ್ ಕೊಡ್ತೀವಿ 4.9 ಸೆಂಟಿಮೀಟರ್ ಬರ್ತೈತಿ ಆಪ್ಷನ್ಸ್ ಅನ್ನ ನೋಡಿದ್ವಿ ಅಂದ್ರೆ ಆಪ್ಷನ್ 3 ನಮ್ದು ಸರಿಯಾದಂತ ಉತ್ತರ ಆಗೈತಿ ಓಕೆನಾ ಇದನ್ನ ಪೌಸ್ ಮಾಡ್ಕೊಂಡು ಕಾಲ್ ಮಾಡ್ಕೊಡ್ರಿ 106ಲಿಂದ ಮುಂದಿನ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡೋಣಂತ ನೆಕ್ಸ್ಟ್ 106ನೇ ಪ್ರಶ್ನೆ ಏನಾದ್ರು ನೋಡ್ರಿ 2 cities are 4 centimeter apart on the map ಒಂದು ಮ್ಯಾಪ್ ಒಳಗ ಎರಡು ಸಿಟಿ ನಡುವೆ ಇರುವಂತ ಡಿಸ್ಟೆನ್ಸ್ ಎಷ್ಟೈತಿ ಸೆಂಟಿಮೀಟರ್ ಒಳಗಾದ್ರೆ ಎಷ್ಟೈತಿ ಅಂದ್ರ 4 ಸೆಂಟಿಮೀಟರ್ ಐತ್ರಿ ಎರಡು ಸಿಟಿ ನಡುವೆ 4 ಸೆಂಟಿಮೀಟರ್ ಡಿಸ್ಟೆನ್ಸ್ ಇರ್ತದ ಇಲ್ಲ ರೀ ಮ್ಯಾಪ್ ಒಳಗ 4 ಸೆಂಟಿಮೀಟರ್ ತೋರ್ಸಕತೈತಿ ನಂತರ the scale of a map when the actual distance between these cities is 1200 kilometer okay so that is which means ಅವ್ರು ಏನ್ ಕೇಳಾಕತ್ತಾರೆ ಅದ್ರ ಸ್ಕೇಲ್ ಏನಾಗಿರ್ತೈತಿ ಅಂತ ಕೇಳಾಕತ್ತಾರ ನಮಗ ಮ್ಯಾಪ್ ಒಳಗ ಅಳತೆ ಮಾಡಿದ್ರೆ 4 ಸೆಂಟಿಮೀಟರ್ ಐತಿ ಆದ್ರೆ ಆಕ್ಚುಯಲ್ ಆಗಿ ಆ ಎರಡು ಸಿಟಿ ನಡುವೆ ಇರುವಂತ ದೂರ 1200 ಕಿಲೋಮೀಟರ್ ಐತಿ ಹಂಗಂದ್ರ ಅದ್ರದ್ದು ಸ್ಕೇಲ್ ಏನಾಗಿರ್ತೈತಿ ಅಂತ ಕೇಳಾಕತ್ತಾರ ಓಕೆ ಸೊ ಇಲ್ಲಿ ಎಷ್ಟದರಿ ಇದು 4 ಸೆಂಟಿಮೀಟರ್ ಅದ ಇದು ಎದಕ್ಕೆ ಸಮ ಐತಿ ಅಂತಂದ್ರ 1200 ಕಿಲೋಮೀಟರ್ಗೆ ಸಮ ಐತಿ ಅನ್ನೋ ತರ ಕೊಡಾಕತ್ತಾರ ಅಂದ್ರೆ ದಟ್ ನಾವೀಗ ಇದು ಈ ರೀತಿ ರೇಷಿಯೋ ತಗೊಂಡ್ರೆ ತಪ್ಪಾಗತ್ರಿ ಯಾಕಂದ್ರೆ ಇಲ್ಲಿ ಸೆಂಟಿಮೀಟರ್ ಅದ ಇಲ್ಲಿ ಕಿಲೋಮೀಟರ್ ಅದ ಇದ್ರೆ 2 ಸೆಂಟಿಮೀಟರ್ ಆಗಿರ್ಬೇಕು ಇಲ್ಲಾಂದ್ರೆ 2 ಕಿಲೋಮೀಟರ್ ಆಗಿರ್ಬೇಕು ಸೊ ಅದ್ರ ಸಂಬಂಧ ಏನ್ ಮಾಡೋಣ ಅಂತ್ರಿ ಇದನ್ನ ಸೆಂಟಿಮೀಟರ್ ಹಿಂಗೆ ಇಟ್ಕೊಳ್ಳೋಣ ಈ ಕಿಲೋಮೀಟರ್ ಇದ್ದದನ್ನ ಸೆಂಟಿಮೀಟರ್ ತಗೊಂಡ್ಬಿಡ್ರಿ ಓಕೆ 1200 1 ಕಿಲೋಮೀಟರ್ ಅಂದ್ರೆ 1000 ಮೀಟರ್ 1200 ಕಿಲೋಮೀಟರ್ ಅಂತಂದ್ರೆ ಇದಕ್ಕೆ ನಾವು 1000ಲಿಂದ ಗುಣಿಸ್ತೀವಿ ಈಗ ಇದು ಮೀಟರ್ ಕನ್ವರ್ಟ್ ಆದ್ರಿ ಇದನ್ನ ನಾವು ಸೆಂಟಿಮೀಟರ್ ಕನ್ವರ್ಟ್ ಮಾಡ್ಬೇಕು 1 ಮೀಟರ್ ಅಂದ್ರೆ ಎಷ್ಟು ಸೆಂಟಿಮೀಟರ್ ರೀ 100 ಸೆಂಟಿಮೀಟರ್ ಹಂಗಂದ್ರೆ ಇದನ್ನ ನಾವು 100ಲಿಂದ ಗುಣಿಸೋಣ ಓಕೆ ಇಷ್ಟು ಸೆಂಟಿಮೀಟರ್ ಆಗಿರ್ತೈತಿ 4 ಒಂದ್ಲೆ 4 4 3ಲೆ 12 ಮುಂದು 2 0 ಓಕೆ ಇಲ್ಲಿ ಸೆಂಟಿಮೀಟರ್ಗೆ ಸೆಂಟಿಮೀಟರ್ ಕ್ಯಾನ್ಸಲ್ ಆಗ್ತೈತಿ ಇಲ್ಲಿ 1 ಇಸ್ ಈಕ್ವಲ್ ಟು ಇಲ್ಲಿ 3 1 2 3 4 5 6 7 1 2 3 4 5 6 7 0 ಬರಬೇಕು ಇದು ಏನಾಗಿರ್ತೈತಿ ಅಂದ್ರೆ ಉತ್ತರ ಆಗಿರ್ತೈತಿ ಆಪ್ಷನ್ಸ್ ಅನ್ನ ನೋಡಿದ್ವಿ ಅಂತಂದ್ರೆ ಒಂದೇ ಆಪ್ಷನ್ ಒಳಗೆ ಏನದ ನೋಡ್ರಿ 1 2 3 4 5 6 7 ಇದು ಸರಿಯಾಗಿ ಇದು ಏನಪ್ಪಾ ಅಂತಂದ್ರೆ 7 ಸೊನ್ನೆಗಳದಾವು ಆಪ್ಷನ್ 1 ಸರಿಯಾದಂತ ಉತ್ತರ
ಆಗಿರ್ತೈತಿ. ಸೊ ಆಪ್ಷನ್ ನಾವು ನೋಡಿದ್ವಿ ಅಂತಂದ್ರ ಎರಡನೇ ಆಪ್ಷನ್ ಏನೈತಿ ಅಂತಂದ್ರ ನಮಗ 6 ಸೊನ್ನೆಗಳದಾವ್ರಿ, ಅದ್ರ ಸಲುವಾಗಿ ಅದು ತಪ್ಪಾಗುತ್ತೆ. 4ನೇದ್ರೊಳಗ 5 ಸೊನ್ನೆ ಅದಾವ, ಅದಕ್ಕೆ ತಪ್ಪಾಗತ್ರಿ. ಆಪ್ಷನ್ 1 ಸರಿಯಾದಂತ ಉತ್ತರ ಆಗಿರ್ತೈತಿ. ನಂತರ 107ನೆಯ ಪ್ರಶ್ನೆ ಏನದ ನೋಡ್ರಿ. ಒನ್ ಆಫ್ ದ ಫ್ಯಾಕ್ಟರ್ಸ್ ಆಫ್ ಎಕ್ಸ್ಪ್ರೆಷನ್ 6x minus 4y plus 6 minus 9x is 3x minus 2, then the other is. ಇದು ಒಂದು ಫ್ಯಾಕ್ಟರ್ ಕೊಟ್ರಿ, ಇನ್ನೊಂದು ಫ್ಯಾಕ್ಟರ್ ಏನಾಗಿರ್ತೈತಿ ಅಂತ ಕೇಳಾಕತ್ತಾರ. ಓಕೆ, ಮೊದಲಕ್ಕೆ ಅದನ್ನ ಬರ್ಕೊಳ್ಳೋಣ. ಏನದ ಇದು 6xy minus 4y plus 6 minus 9x. ಇದರದ್ದು ಒಂದು ಏನಪ್ಪಾ ಇದ್ರ ಒಂದು ಏನಪ್ಪಾ ಫ್ಯಾಕ್ಟರ್ ಏನಾಗೈತ್ರಿ 3x minus 2 ಆಗೈತಿ. ಇನ್ನೊಂದು ಏನಾಗಿರ್ತೈತಿ ಅಂತ ಕೇಳಾಕತ್ತಾರ. ಮೊದಲಕ್ಕೆ ಏನ್ ಮಾಡಂದ್ರಿ, ಇದ್ರೊಳಗೆ ಎರಡರೊಳಗೂ ಕಾಮನ್ ತೆಗಿಯೋಣ. ಇವೆರಡರೊಳಗೆ ಏನ್ ಕಾಮನ್ ತೆಗಿಯಕ್ ಸಾಧ್ಯ ರೀ? ಇಲ್ಲಿ 6 ಮತ್ತು 4 ಎರಡರ ಬಗ್ಗೆ ಬರ್ತಾವ, ಎರಡನ್ನ ಕಾಮನ್ ತೆಗಿಯೋಣ. ಆನಂತರ ಇಲ್ಲಿ y ಐತ್ರಿ, ಇಲ್ಲೂ y ಐತಿ, ಒಂದು y ತಗೊಳ್ಳೋಣ. ಇಲ್ಲಿ ಏನ್ ಉಳಿತೈತಿ ಅಂತಂದ್ರ 2 ಹೊರಗೈತಿ ಅಂದ್ರೆ ಇಲ್ಲಿ ಒಳಗಡೆ 3 ಬರ್ತೈತಿ, ಇಲ್ಲಿ y ಬಂದೈತಿ ಅಂದ್ರೆ ಇಲ್ಲಿ ಏನ್ ಬರ್ತ್ರಿ x ಬರ್ತೈತಿ. ಇಲ್ಲಿ 2y ಐತಿ, ಎದರಿಂದ ಗುಣಿಸಿದ್ರೆ -4y ಬರ್ತಂದ್ರ -2 ಲಿಂದ ಗುಣಿಸಿದ್ರೆ ಬರ್ತೈತಿ. ಅವ್ರು ಏನ್ ಹೇಳಾಕತ್ತಾರಿ, ಒಂದು 3x - 2 ಆಗತ್ತಾರ, ನಮಗೆ ಇಲ್ಲಿ 3x - 2 ಬಂತು. ಹಂಗಂದ್ರೆ ಇಲ್ಲಿ ಕಣ್ಣು ಮುಚ್ಕೊಂಡು ಏನ್ ಮಾಡೋಣ ಅಂತಂದ್ರೆ 3x - 2 ಅಂತ ಬರ್ಕೊಳ್ಳೋಣ. ಇಲ್ಲ ಅಂತಂದ್ರೆ ಇದ್ರ ಬಗ್ಗೆ ಆನಂತರ ವಿಚಾರ ಮಾಡೋಣಂತ್ರಿ. ಇದ್ರೊಳಗೆ ಎರಡರೊಳಗೆ ಏನ್ ಕಾಮನ್ ತೆಗಿಯಾಕ ಬರ್ತೈತಿ ಅಂತ ನೋಡೋಣ. ಎರಡರೊಳಗೆ ಏನ್ ಕಾಮನ್ ತೆಗಿಬಹುದ್ರಿ? 3 ಕಾಮನ್ ತೆಗಿಬಹುದು. 3 ಕಾಮನ್ ತೆಗೆದ್ರೆ ಇಲ್ಲಿ ಏನ್ ಬರ್ತ್ರಿ, ಇಲ್ಲಿ 2 ಬರ್ತೈತಿ, ಮೈನಸ್ 3 3 9, ಇಲ್ಲಿ 3x ಬರ್ತೈತಿ. ಇಲ್ಲಿ 3x - 2 ಐತಿ, ಆದ್ರೆ ಇಲ್ಲಿ 2 - 3x ಬರಾಕತ್ತೈತಿ. ಏನ್ ಮಿಸ್ ಆಗತೈತಿ? ಸೈನ್ ಮಿಸ್ ಆಗಕತ್ತೈತ್ರಿ. ಸೊ ಹಂಗಂದ್ರೆ ಇಲ್ಲಿ ಏನ್ ಮಾಡೋಣ ಅಂತಂತಂದ್ರೆ ಇದನ್ನ ಇಷ್ಟೇ ಬರ್ಕೊಳ್ಳೋಣ. ಇದ್ರೊಳಗೆ ಮೈನಸ್ ಅನ್ನ ಹೊರಗೆ ತೆಗಿಯೋಣ. ಇದು ಮೈನಸ್ ಹೊರಗೆ ತೆಗೆದ್ವಿ ಅಂದ್ರೆ ಒಳಗಡೆ ಇದ್ದಿದ್ದು ಏನಾಗತ್ರಿ ಪ್ಲಸ್, ಇದ್ದಿದ್ದು ಮೈನಸ್ ಆಗುತ್ತೆ, ಮೈನಸ್ ಇದ್ದು ಪ್ಲಸ್ ಆಗುತ್ತೆ. ಅಂದ್ರೆ ಇದೇನಾಗತ್ತಪ್ಪ ಅಂದ್ರೆ 3x - 2 ಆಗುತ್ತೆ. ಒಂದ್ಸರಿ ಕರೆಕ್ಟ್ ಐತಿಲ್ಲ ನೋಡ್ರಿ, 3 ಗೆ 3 ಐತಿ, ಇಲ್ಲಿ ಮೈನಸ್ ಇಂಟು ಪ್ಲಸ್ ಮಾಡಿದ್ರೆ ಇದು -3x ಬರ್ತೈತಿ, ಮೈನಸ್ ಇಂಟು ಮೈನಸ್ ಮಾಡಿದ್ರೆ ಇದು +2 ಬಂದಿರ್ತೈತಿ. ಓಕೆನಾ? ರೈಟ್. ಇವೆರಡರೊಳಗೂ 3x - 2 ಕಾಮನ್ ತೆಗಿಬಹುದು. ಅಂದ್ರೆ ಇಲ್ಲಿ ಏನ್ ಬರ್ತೈತಿ ಅಂದ್ರೆ 2y ಬರ್ತೈತಿ, ಇಲ್ಲಿ -3 ಬರ್ತೈತಿ. ಸೊ ಅಂದ್ರೆ ಇದು ಒಂದು ಫ್ಯಾಕ್ಟರ್ 3x - 2 ಆಗಿತ್ತಂದ್ರೆ ಇನ್ನೊಂದು ಫ್ಯಾಕ್ಟರ್ ಏನಾಗಿರ್ತೈತಿ 2y - 3 ಆಗಿರ್ತೈತಿ. ಆಪ್ಷನ್ 3 ಸರಿಯಾದಂತ ಉತ್ತರ ಆಗಿರ್ತೈತಿ. ಓಕೆನಾ? ಇದು ನಮ್ಮ 107ನೇ ಪ್ರಶ್ನೆ ಆಗಿತ್ತು. ನಂತರ 108ನೆಯ ಪ್ರಶ್ನೆ ಏನದ ನೋಡ್ರಿ. ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪಾಯಿಂಟ್ಸ್ A 4 - 3 and B -2 3 is. ಅತಿ ಸಿಂಪಲ್ ಇದನ್ನ ಕೊಟ್ಟಾರಿ, ಅಂತ ಕಷ್ಟದ ಏನ್ ಕೊಟ್ಟಿಲ್ಲ. ಇದು ಕೋಆರ್ಡಿನೇಟ್ ಜಾಮೆಟ್ರಿ ಒಳಗೆ ನಾವು ಇದನ್ನ ನೋಡಿದ್ವಿ. ಎರಡು ಪಾಯಿಂಟ್ ನಡುಬರ್ಕ ಡಿಸ್ಟೆನ್ಸ್ ಏನಾಗಿರ್ತೈತಿ ಅಂತಂದ್ರೆ ದಟ್ ಒಂದು ಪಾಯಿಂಟ್ A ಒಂದು ಪಾಯಿಂಟ್ B ಆಗಿತ್ತು ಅಂತಂದ್ರೆ ಡಿಸ್ಟೆನ್ಸ್ AB ಏನಾಗಿರ್ತೈತಿ ಅಂದ್ರೆ x2 - x1 whole square plus y2 - y1 whole square ಆಗಿರ್ತೈತಿ. ಓಕೆ, x2 - x1 ಅಂತಂದ್ರೆ ತಗೊಂಡ್ವಿ ಅಂತಂದ್ರೆ ಇಲ್ಲಿ -2 - 4, ಬಿ ಪಾಯಿಂಟ್ ಏನದ್ರಿ -2 ಅದ, ಇದೇನದಂದ್ರ 4 ಅದ, ಇಲ್ಲಿ ಆಲ್ರೆಡಿ ಮೈನಸ್ ಐತಿ, -2 - 4 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಅಂದ್ರೆ ಏನಾಗುತ್ತೆ 3 ಅದ, y2 3 ಅದ, ಮೈನಸ್ ಆಫ್ -3. ಇಲ್ಲಿ ಇದನ್ನ ಬರೆಯುವಾಗ ಹುಷಾರಾಗಿರ್ರಿ, ಯಾಕಂದ್ರೆ ಇದನ್ನ ನಾವು ಇದು ಎರಡನೇ ಮೈನಸ್ ಅನ್ನ ಬರೆಯೋದನ್ನ ಎಷ್ಟೋ ಜನ ಮಿಸ್ ಮಾಡ್ತಾರೆ, ಅಲ್ಲಿ ಸ್ವಲ್ಪ ಲಕ್ಷ್ಯ ಇರ್ಲಿ. ಓಕೆ, ಇದೇನಾಗತ್ರಿ -2 - 4 ಅಂದ್ರೆ -6 ಸ್ಕ್ವೇರ್ ಪ್ಲಸ್ 3 ಮೈನಸ್ ಇಂಟು ಮೈನಸ್ ಪ್ಲಸ್ ಆಗತ್ರಿ ಸ್ಕ್ವೇರ್ ಆಗುತ್ತೆ. ಅಂದ್ರೆ ಇದೇನಾಗತ್ರಿ -6 ಸ್ಕ್ವೇರ್ ಅಂದ್ರೆ 36 ಪ್ಲಸ್ 3 3 6 6 ಸ್ಕ್ವೇರ್ ಅಂದ್ರೆ 36, ಎರಡು ಸೇರಿಸಿದ್ರೆ ಎಷ್ಟು ಬರ್ತ್ರಿ 72 ಬರ್ತೈತಿ. ಅಂದ್ರೆ √72 ಯೂನಿಟ್ಸ್ ಆಗ್ತೈತಿ. ಆಪ್ಷನ್ ಅನ್ನ ನೋಡಿದ್ರೆ ದಟ್ ಈ ರೀತಿಯಾಗಿ ಕೊಟ್ಟಿಲ್ಲ, ಅವರು ದಟ್ ಸ್ಕ್ವೇರ್ ರೂಟ್ ಫಾರ್ಮ್ಯಾಟ್ ಕೊಟ್ಟಾರ. ಹಂಗಂದ್ರೆ ಇದನ್ನ ಏನ್ ಮಾಡೋಣ ಅಂತಂದ್ರೆ ಇವೆರಡು ಇದರಲ್ಲಿ ಇದು ಯಾವ ಒಂದು ಸ್ಕ್ವೇರ್ ಮಲ್ಟಿಪಲ್ ಆಗೈತ್ರಿ, ಇದು 36 ಮಲ್ಟಿಪಲ್ ಅದ. ಹೆಂಗಿದ್ರು 36 ಕೊಡ್ಸಿರಿ 72 ಬಂದದಲ್ಲ. ಅಂದ್ರೆ ನಾವ್ ಇದನ್ನ ಏನ್ ಬರಿಬಹುದ್ರಿ 36 ಗುಂಡ್ಲೆ 2 ಅಂತ ಬರಿಬಹುದು. 36 ಹೊರಗೆ ಹೋದ್ರೆ ಏನಾಗತ್ರಿ 6 ಬರ್ತೈತಿ. 6√2 ಯೂನಿಟ್ಸ್ ಆಗಿರ್ತೈತಿ. ಆಪ್ಷನ್ಸ್ ಅನ್ನ ನೋಡಿದ್ರೆ ಆಪ್ಷನ್ 2 ನಮ್ದು ಸರಿಯಾದಂತ ಉತ್ತರ ಆಗೈತಿ. ಓಕೆನಾ? ರೈಟ್. ನಂತರ 109ನೆಯ ಲೆಕ್ಕ ಸರಿ ಏನದ ನೋಡ್ರಿ. ದ ವ್ಯಾಲ್ಯೂ ಆಫ್ 2 ಸ್ಕ್ವೇರ್ ಇಂಟು 32 ಡಿವೈಡೆಡ್ ಬೈ 2 ಕ್ಯೂಬ್ ಹೋಲ್ ಕ್ಯೂಬ್ ಈಸ್. ಲೆಕ್ಕ ಬರ್ಕೊಂಡ್ಬಿಡೋಣ. 2 ಸ್ಕ್ವೇರ್ ಇಂಟು 32 ಬಾಗ್ಲೆ 2 ಘಾತ 3 ಈಸ್. ಓಕೆ, ಇದ್ರ ವ್ಯಾಲ್ಯೂ ಏನಾಗಿರ್ತೈತಿ ಅಂತ ಕೇಳಕತ್ತಾರ್ರಿ.
ಮೊದ್ಲು ಏನ್ ಮಾಡೋಣ ಅಂತಂದ್ರೆ ಇದನ್ನ ನೀಟಾಗಿ ದಟ್ ಎಲ್ಲಾನು ಟೂ ದ ಸ್ಕ್ವೇರ್ ಬರೋ ತರ ಏನಂದ್ರೆ 2 to the power ಸಮಥಿಂಗ್ ಬರೋ ತರ ಮೊದ್ಲಿಕ್ಕೆ ಇದನ್ನ ಬರ್ಕೊಳ್ಳೋಣಂತ್ರಿ. ಓಕೆ, ಇದು 2 ಸ್ಕ್ವೇರ್ ಅದ. 32 ಅಂದ್ರೆ 2 ಘಾತ ಎಷ್ಟು ಮಾಡಿದ್ರೆ 32 ಬರ್ತ್ರಿ? 2 2 4, 4 2 8, 8 2 16, 16 2 32 ಅಂದ್ರೆ 2 ಘಾತ 5 ಮಾಡಿದ್ರೆ ಇದು ಬರ್ತೈತಿ. ಓಕೆ, ಬಾಗ್ಲೆ ಇದು ಯಾವ ರೂಪದಾಗ ಐತಿ? ಎ ಘಾತ ಎಂ ಘಾತ ಎನ್ ಅಂದ್ರೆ ಎ ಘಾತ ಎಂ ಎನ್ 3 3 9. ಎ ಘಾತ ಎಂ ಘಾತ ಎನ್ ಅಂದ್ರೆ ಏನ್ ಬರ್ತ್ರಿ? ಎ ಘಾತ ಎಂ ಎನ್ ಇವೆರಡು ಗುಣಿಸಿ ಬರಿತೀವಿ, ಹೌದಾ? ರೈಟ್. ಈಗ ಎ ಘಾತ ಎಂ ಇಂಟು ಎ ಘಾತ ಎನ್ ಅಂದ್ರೆ ಏನ್ ಬರ್ತ್ರಿ? ಎ ಘಾತ ಎಂ ಪ್ಲಸ್ ಎನ್ ಅಂದ್ರೆ ಇವೆರಡು ಕೂಡಿಸ್ತೀವಿ ಅಂದ್ರೆ ಇದೇನಾಗತ್ರಿ? 2 ಘಾತ 7 ಬಾಗ್ಲೆ 2 ಘಾತ 9 ಬರ್ತೈತಿ. ಒಂದ್ಸರಿ ಆಪ್ಷನ್ ಕಡೆ ನಾನು ಲಕ್ಷ್ಯ ಕೊಡ್ತೀನಿ. ಇಲ್ಲಿ ಏನಿದಾವ ಅಂತಂದ್ರೆ 1ನೇದು 4 ಅದ, 2ನೇದು 2 ಘಾತ 16, 2ನೇದು ಬರಕ ಸಾಧ್ಯ ಇಲ್ಲ. 1 ಬಂದ್ರೆ 1ನೇದು ಬರ್ಬೇಕು, ಇಲ್ಲ 3ನೇದು ಬರ್ಬೇಕು, ಇಲ್ಲ 4ನೇದು ಬರ್ಬೇಕ್ರಿ. 4ನೇ ಆಪ್ಷನ್ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಯಾವ ರೀತಿ ಐತಿ ಅಂತಂದ್ರೆ ಎ ಘಾತ ಎಂ ಬಾಗ್ಲೆ ಎ ಘಾತ ಎನ್ ಅಂತಂದ್ರೆ ಎ ಘಾತ ಎಂ ಮೈನಸ್ ಎನ್ ಬರ್ತೈತಿ. ಇಲ್ಲ ಅಂದ್ರೆ 1 ಡಿವೈಡೆಡ್ ಬೈ ಎನ್ ಮೈನಸ್ ಎಂ ಆಗುತ್ತೆ. ಈ ಎನ್ ಕೆಳಗಡೆ ಬಂದ್ರೆ ಮೈನಸ್ ಎಂ ಆಗಿರ್ತೈತಿ. ಹಿಂಗ್ಯಾಕ್ ಬರ್ಕೊಳಕತ್ತೀವಿ? ಮೇಲ್ಗಡೆ ಸಾಂದ ಐತ್ರಿ, ಕೆಳಗಡೆ ದೊಡ್ಡದೈತಿ, ಅದ್ರ ಸಂಬಂಧ. 1 ಬಾಗ್ಲೆ 2 ಘಾತ 9 ಮೈನಸ್ 7 ಅಂದ್ರೆ ಇದೇನ್ ಬರ್ತೈತ್ರಿ? 1 ಬಾಗ್ಲೆ ಇಲ್ಲ ಬರ್ತೇನ್ರಿ ನೋಡ್ರಿ, 1 ಬಾಗ್ಲೆ 2 ಸ್ಕ್ವೇರ್ ಅಂದ್ರೆ 1 ಬಾಗ್ಲೆ 4 ಬರ್ತೈತಿ. ಸೊ ಆಪ್ಷನ್ಸ್ ಅನ್ನ ನೋಡಿದ್ವಿ ಅಂತಂದ್ರೆ ಆಪ್ಷನ್ 3 ಸರಿಯಾದಂತ ಉತ್ತರ ಆಗೈತಿ. ಓಕೆ, ರೈಟ್. ನಂತರ 110ನೆಯ ಲೆಕ್ಕ ಏನಂದ್ರೆ ನೋಡ್ರಿ, ಇನ್ ದ ಗಿವನ್ ಫಿಗರ್ O is a center of the circle. If angle POQ equal to 110 degree, then the measure of angle PCQ is. ಓಕೆ, ನಾನು ಇಲ್ಲಿ ಡಯಾಗ್ರಾಮ್ ಅನ್ನ ಮೊದಲು ಡ್ರಾ ಮಾಡ್ಕೊಂಡ್ಬಿಡ್ತೀನಿ. ಇಲ್ಲಿ ನಮ್ಗೆ ಡಯಾಗ್ರಾಮ್ ಇಲ್ಲ ರೀ, ಆನ್ಸರ್ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಓಕೆ, ದಟ್ ಡಯಾಗ್ರಾಮ್ ಮಾತ್ರ ಡಿಫಿಕಲ್ಟ್ ಇಲ್ಲ, ಈಸಿ ಅದ. ಓಕೆ, ರೈಟ್. ಇಷ್ಟ ಅದನ್ನ ಕೊಟ್ಟಾರ. ಇಲ್ಲಿ ಏನ್ ಕೊಟ್ಟಾರಿ? 110 ಡಿಗ್ರಿ ಇದು O ಅದ. ಎ ಸಿ ಇದು ಪಿ ಕ್ಯೂ ಅದ. ಓಕೆನಾ? ಇದು 110 ಡಿಗ್ರಿ ಐತಿ ಅಂದ್ರೆ ಅವ್ರ ಏನ್ ಕೇಳಾಕತ್ತಾರಿ? ಆಂಗಲ್ ಪಿ ಸಿ ಕ್ಯೂ ಇದು ಆಂಗಲ್ ಎಷ್ಟಾಗಿರ್ತೈತಿ ಅಂತ ಕೇಳಾಕತ್ತಾರ. ಈಗ ಇಲ್ಲಿ ಆರ್ಕ್ ಪಿ ಕ್ಯೂ ಏನ್ ಮಾಡಾಕತೈತಿ ಅಂತಂದ್ರೆ ಸೆಂಟರ್ ಒಳಗೆ 110 ಡಿಗ್ರಿ ಮಾಡಾಕತೈತಿ ಅಂದ್ರೆ ಈ ಸರ್ಕಂಫರೆನ್ಸ್ ಮೇಲೆ ಎಷ್ಟು ಆಂಗಲ್ ಮಾಡಿರ್ತೈತಲ್ಲ ಇದ್ರದ್ದು ಇದು ಏನಾಗಿರ್ತೈತಿ ಅಂತಂದ್ರ ಅರ್ಧ ಆಗಿರ್ತೈತಿ. 110 ಅರ್ಧ ಎಷ್ಟಪ್ಪ ಅಂತಂದ್ರ 55 ಡಿಗ್ರಿ. ಇದು 55 ಆಗಿರ್ತೈತಿ, ಇದು ಸಹಿತ 55 ಡಿಗ್ರಿ ಆಗಿರ್ತೈತಿ. ಆಪ್ಷನ್ಸ್ ಅನ್ನ ನೋಡಿದ್ರೆ ಆಪ್ಷನ್ 4 ಸರಿಯಾದಂತ ಉತ್ತರ ಆಗೈತಿ. ಓಕೆ, ನಂತರ 111ನೆಯ ಲೆಕ್ಕ ಏನಂದ್ರೆ ನೋಡ್ರಿ, the smallest natural number to be multiplied with 675 to make it a perfect cube is. ಈಗ ಇಲ್ಲೇನಪ್ಪಾ ಅಂದ್ರ 675 ಅವ್ರು ಏನ್ ಮಾಡ್ಬೇಕಂತ ಹೇಳಕತ್ತಾರ್ರಿ, ಯಾವ ಒಂದು ನಂಬರ್ ಲಿಂದ ಮಲ್ಟಿಪ್ಲೈ ಮಾಡಿದ್ರೆ ಪರ್ಫೆಕ್ಟ್ ಕ್ಯೂಬ್ ಆಗುತ್ತೆ ಅನ್ನಕತ್ತಾರ. ಮೊದ್ಲಕ್ಕೆ ಇದನ್ನ ಏನ್ ಮಾಡೋಣ್ರಿ, ಡಿವೈಡ್ ಮಾಡ್ಕೊತ ಹೋಗೋಣ. ನಮಗೆ ಏನಪ್ಪಾ ಅಂದ್ರೆ 3 ನಂಬರ್ ಗುಂಪು ಬರಬೇಕು. ಒಂದ್ ವೇಳೆ ಬರ್ಲಿಲ್ಲ ಅಂತಂದ್ರೆ ಅದ್ರಲ್ಲಿಂದ ಗುಣಿಸಿದ್ರೆ ಅದು ಕ್ಯೂಬ್ ಆಗ್ತಿರ್ತೈತಿ. ನೋಡೋಣಂತ್ರಿ ಇದು ಎದರಿಂದ ಡಿವೈಡ್ ಆಗತ್ರಿ? 2ರಿಂದ ಡಿವೈಡ್ ಆಗುತ್ತಾ? ಇಲ್ಲಿ ನಾವು ಡಿವೈಡ್ ಮಾಡುವಂತ ನಂಬರ್ ಏನಾಗಿರ್ಬೇಕು ಅಂತಂದ್ರೆ ಪ್ರೈಮ್ ನಂಬರ್ ಆಗಿರ್ಬೇಕು. ಇದು ಲಕ್ಷ್ಯ ಆಗಿರ್ಲಿ. 2ರಿಂದ ಡಿವೈಡ್ ಆಗಲ್ಲ, 3ರಿಂದ ಆಗತ್ತೇನ್ರಿ? ಆಗತ್ತ ನೋಡ್ರಿ, ಆಗತ್ರಿ. 7 5 12 12 6 18 ಅಂದ್ರೆ 3ರಿಂದ ಆಗತ್ತೆ. 3 2 6 3 2 6 1 ಉಳಿತ್ರಿ, 3 5 15 ಮತ್ತೆ 3ರಿಂದ ಭಾಗ ಹೋಗುತ್ತೆ. 3 7 21 3 5 15 ಮತ್ತೆ 3ರಿಂದ ಭಾಗ ಹೋಗುತ್ತ್ರಿ. 3 2 6 1 ಉಳಿತು, 3 5 15 ಇದು 5ರಿಂದ ಭಾಗ ಹೋಗುತ್ತೆ. 5 5 25 5 1 5. ಇಲ್ಲಿ 3 ಗುಂಪು ಅದಾವು, 5ರದು 2 ಅದಾವ್ರಿ. ಇದ್ರೊಳಗೆ ಒಂದು ಮಿಸ್ಸಿಂಗ್ ಐತಿ. ಅದ್ರ ಸಲುವಾಗಿ ನಾವೇನಪ್ಪಾ ಅಂತಂದ್ರೆ ಈ ನಂಬರ್ ಅನ್ನ 5ರಿಂದ ಗುಣಾಕಾರ ಮಾಡಿದ್ರೆ ಆ ಒಂದು ನಂಬರ್ ಏನಾಗತ್ರಿ? ಕ್ಯೂಬ್, ಪರ್ಫೆಕ್ಟ್ ಕ್ಯೂಬ್ ನಂಬರ್ ಆಗಿರ್ತೈತಿ. ಸೊ ಆಪ್ಷನ್ಸ್ ಅನ್ನ ನೋಡಿದ್ರೆ ಆಪ್ಷನ್ 4 ಸರಿಯಾದಂತ ಆನ್ಸರ್ ಆಗೈತಿ. ಓಕೆನಾ? ರೈಟ್. ಇದನ್ನ ಪಾಸ್ ಮಾಡ್ಕೊಂಡು ಕಾಲ್ ಮಾಡ್ಕೊಡ್ರಿ, ದಟ್ ಉಳಿದ ಲೆಕ್ಕವನ್ನ ಡಿಸ್ಕಸ್ ಮಾಡೋಣ ಅಂತ. ನೆಕ್ಸ್ಟ್ 112ನೇ ಪ್ರಶ್ನೆ ಏನಂದ್ರೆ ನೋಡ್ರಿ, ದ ಡಿಸ್ಕ್ರಿಮೆಂಟ್ ಆಫ್ ದ ಕ್ವಾಡ್ರಾಟಿಕ್ ಇಕ್ವೇಶನ್ ax² + bx + c = 0 ವೇರ್ a is not equal to 0 is. ಡಿಸ್ಕ್ರಿಮೆಂಟ್ ಕೇಳ್ರಿ ಕ್ವಾಡ್ರಾಟಿಕ್ ಇಕ್ವೇಶನ್ ಇದು. ದಟ್ ಡೈರೆಕ್ಟ್ ಕ್ವಶನ್ ಅದ, ಈಸಿ ಅದರಿ, ಅಂತ ಏನ್ ಕಷ್ಟದಿಲ್ಲ. ಡಿಸ್ಕ್ರಿಮಿನೆಂಟ್ ಏನಾಗಿರ್ತೈತಿ ಅಂತಂದ್ರ b² - 4ac ಆಗಿರ್ತೈತಿ. ಓಕೆ, ರೈಟ್. ಸೊ ಆಪ್ಷನ್ಸ್ ಅನ್ನ ನೋಡಿದ್ವಿ ಅಂದ್ರೆ ಆಪ್ಷನ್ 2 ಸರಿಯಾದಂತ ಆನ್ಸರ್ ಆಗೈತಿ. ನಾವಿಲ್ಲಿ ಹೆಚ್ಚಿಗೆ ತರಿ ಕೆಲಸುವಂತ ಅವಶ್ಯಕತೆನೇ ಇಲ್ಲ. ನಂತರ 113ನೇ ಪ್ರಶ್ನೆ
ಏನದ ನೋಡ್ರಿ, ಎ ಕ್ವಾಡ್ರಿಲೇಟರಲ್ ಇನ್ ವಿಚ್ ಅಪೋಸಿಟ್ ಸೈಡ್ಸ್ ಆರ್ ಈಕ್ವಲ್ ಬಟ್ ಡಯಾಗ್ನಲ್ಸ್ ಆರ್ ಅನ್ಈಕ್ವಲ್. ಏನದ್ರಿ, ಒಂದು ಕ್ವಾಡ್ರಿಲೇಟರಲ್ ಅದ, ಈ ಕ್ವಾಡ್ರಿಲೇಟರ್ ಒಳಗೆ ಅಪೋಸಿಟ್ ಸೈಡ್ಸ್ ಈಕ್ವಲ್ ಅದಾವ್ರಿ, ಆದ್ರೆ ಡಯಾಗ್ನಲ್ಸ್ ಅನ್ಈಕ್ವಲ್ ಅದಾವ ಅಂತ ಹೇಳಕತ್ತಾರ. ಸೊ ಈಗ ಹೇಳಂತಂದ್ರೆ ನಮ್ಗೆ ಇದನ್ನ ಡೈರೆಕ್ಟ್ ಆಗಿ ಆನ್ಸರ್ ಮಾಡ್ಲಿಕ್ಕೆ ಬರಲ್ಲ, ಆಪ್ಷನ್ಸ್ ಅನ್ನ ಒಂದೊಂದಾಗಿ ನೋಡ್ಕೋತಾ ಹೋಗೋಣಂತ್ರಿ. ಒಂದೇದ್ ಏನ್ ಕೊಡಕತ್ತಾರ್ರಿ, ರೆಕ್ಟಾಂಗಲ್ ಕೊಟ್ಟಾರ. ಸೊ ರೆಕ್ಟಾಂಗಲ್ ಅಂತಂದ್ರೆ ಇದ್ರೊಳಗೆ ಅಪೋಸಿಟ್ ಸೈಡ್ಸ್ ಈಕ್ವಲ್ ಇರ್ತಾವು, ಆ ನಂತರ ಡಯಾಗ್ನಲ್ಸ್ ಏನಾಗಿರ್ತಾವ ಅಂತಂದ್ರೆ ಈಕ್ವಲ್ ಇರ್ತಾವು, ಇದು ಬರಲ್ಲ. ಎರಡನೇದ್ ಏನದ್ರಿ, ಸ್ಕ್ವೇರ್ ಅದ. ಸ್ಕ್ವೇರ್ ಒಳಗೆ ಏನಾಗಿರ್ತಾವ್ರಿ, ಅಪೋಸಿಟ್ ಸೈಡ್ಸ್ ಈಕ್ವಲ್ ಇರ್ತಾವ, ಆ ನಂತರ ಡಯಾಗ್ನಲ್ಸ್ ಏನಾಗಿರ್ತಾವ ಅಂತಂದ್ರೆ ಈಕ್ವಲ್ ಇರ್ತಾವ, ಇದು ತಪ್ಪದ. ನಂತರ ಕೈಟ್, ಕೈಟ್ ಒಳಗ ಅಪೋಸಿಟ್ ಸೈಡ್ಸ್ ಈಕ್ವಲ್ ಇರಲ್ಲ ರೀ, ಡಯಾಗ್ನಲ್ ಈಕ್ವಲ್ ಇರಲ್ಲ, ಅಪೋಸಿಟ್ ಸೈಡ್ಸ್ ಈಕ್ವಲ್ ಇರಲ್ಲ, ಇದು ಬರಲ್ಲ. ಲಾಸ್ಟ್ನೇದ್ ಏನದ ಅಂತಂದ್ರೆ ಪ್ಯಾರಲೋಗ್ರಾಮ್ ಐತಿ. ಸೊ ಪ್ಯಾರಲೋಗ್ರಾಮ್ ಒಳಗ ಏನಾಗಿರ್ತಾವ ಅಂತಂದ್ರೆ ಅಪೋಸಿಟ್ ಸೈಡ್ಸ್ ಈಕ್ವಲ್ ಇರ್ತಾವ, ಇದಕ್ಕೆ ಇದು ಈಕ್ವಲ್ ಇರ್ತದ, ಇದಕ್ಕೆ ಇದು ಈಕ್ವಲ್ ಇರ್ತದ, ಆದ್ರ ಡಯಾಗ್ನಲ್ಸ್ ಏನಾಗಿರ್ತಾವ್ರಿ, ಈಕ್ವಲ್ ಇರಂಗಿಲ್ಲ. ಆಪ್ಷನ್ 4 ಸರಿಯಾದಂತ ಉತ್ತರ ಆಗಿರ್ತತಿ. ಅಂದ್ರೆ ನಮ್ಗಿಲ್ಲಿ ಒಂದು ಕ್ವಾಡ್ರಿಲೇಟರಲ್ ಅಂತಂದ್ರೆ ಅವ್ರು ಏನ್ ಕೊಡ್ತಾರಲ್ರಿ, ಆ ಪ್ರತಿಯೊಂದು ಕ್ವಾಡ್ರಿಲೇಟರಲ್ ಏನಂದ್ರೆ ನಮಗ ಅದರದ್ದು ಗುಣಲಕ್ಷಣಗಳು ಗೊತ್ತಿರಬೇಕು, ಕ್ಯಾರೆಕ್ಟರಿಸ್ಟಿಕ್ಸ್ ಗೊತ್ತಿರಬೇಕ್ರಿ, ಅಂದ್ರೆ ನಮಗೆ ಈಸಿಯಾಗಿ ಆನ್ಸರ್ ಮಾಡ್ಲಿಕ್ಕೆ ಬಂದಿರ್ತೈತಿ. ಓಕೆನಾ, ರೈಟ್. ನಂತರ 114ನೆಯ ಪ್ರಶ್ನೆ ಏನದ ನೋಡ್ರಿ, ಗಿವನ್ ದಟ್ ಕ್ಯೂಬ್ ರೂಟ್ ಆಫ್ a to the power 5 into a to the power x equal to 1. ಏನ್ ಕೊಟ್ರ ನೋಡ್ರಿ, ಕ್ಯೂಬ್ ರೂಟ್ ಆಫ್ a ಘಾತ 5 ಗುಂಡ್ಲೆ a ಘಾತ x is equal to 1. ಹಂಗಂದ್ರೆ ದ ವ್ಯಾಲ್ಯೂ ಆಫ್ x is, x ವ್ಯಾಲ್ಯೂ ಏನಾಗಿರ್ತೈತಿ ಅಂತ ಕೇಳಕತ್ತಾರ್ರಿ. ಈಗ ಈ ರೀತಿಯಾಗಿತ್ತು ಅಂತಂದ್ರೆ ನಾವೇನ್ ಇದು ಏನಾಗಿರ್ತೈತಿ ಅಂತಂದ್ರೆ a ಘಾತ 5 ಭಾಗ್ಲೆ 3 ಆಗುತ್ತೆ ಗುಂಡ್ಲೆ a ಘಾತ x is equal to 1. ಅಂದ್ರೆ ಅದ್ರ ಬೇಸ್ a ಆಗಿರ್ಬೇಕು ಅಂತಂದ್ರೆ 1 ಬರ್ಬೇಕಂದ್ರೆ ಏನ್ ಮಾಡ್ತೀವ್ರಿ, ಘಾತಾಂಕ 0 ಹಾಕೋತೀವಿ. ಓಕೆನಾ, ರೈಟ್. ಈಗ ಇದನ್ನ ಇನ್ನೊಂದ್ಸರಿ ಕ್ಲಾರಿಫೈ ಮಾಡ್ತೇನ್ರಿ ನಿಮ್ಗ. ಏನ್ರಿ, nth ರೂಟ್ ಆಫ್ a ಟು ದ ಪವರ್ m ಅಂದ್ರೆ ಅರ್ಥ ಏನಪ್ಪಾ ಅಂದ್ರೆ a ಟು ದ ಪವರ್ m ಬಾಗ್ಲೆ n ಅನ್ನುವಂತ ಅರ್ಥ ಕೊಡ್ತತಿ. ಓಕೆ, ಆ ಆಧಾರದ ಮೇಲೆ ನಾವು ಇದನ್ನ ಬರೆಯೋದು. ಓಕೆ, ಈಗ ನೆಕ್ಸ್ಟ್ ಇದೇನಪ್ಪಾ ಅಂದ್ರೆ a ಘಾತ m ಇಂಟು a ಘಾತ n ಅಂದ್ರೆ ಏನಾಗಿರ್ತೈತ್ರಿ, a ಘಾತ m ಪ್ಲಸ್ n ಆಗಿರ್ತೈತಿ. ಅಂದ್ರೆ a ಘಾತ 5 ಬಾಗ್ಲೆ 3 ಪ್ಲಸ್ x. ಓಕೆ, a ಘಾತ 5 ಬಾಗ್ಲೆ 3 ಪ್ಲಸ್ x is equal to a ಘಾತ 0. ಎರಡು ಕಡೆ ಬೇಸ್ a ಐತ್ರಿ, ಇಲ್ಲಿ ಘಾತಾಂಕ 5 ಬಾಗ್ಲೆ 3 ಪ್ಲಸ್ x ಅದ, ಇಲ್ಲಿ 0 ಅದ. ಹಂಗಂದ್ರೆ ಇಲ್ಲಿ ಬೇಸ್ ಸೇಮ್ ಇದ್ವು ಅಂತಂದ್ರ ಅದರ ಪವರ್ಸ್ ಏನಾಗಿರ್ತಾವ ಅಂತಂದ್ರ ಸೇಮ್ ಆಗಿರ್ತಾವು. 5 ಬಾಗ್ಲೆ 3 ಬಲಗಡೆ ಬಂದ್ರೆ ಏನಾಗತ್ರಿ, -5 ಬಾಗ್ಲೆ 3 ಆಗಿರ್ತೈತಿ. ಸೊ ಆಪ್ಷನ್ಸ್ ಅನ್ನ ನೋಡಿದ್ವಿ ಅಂತಂದ್ರ -5 ಬಾಗ್ಲೆ 3 ಆಪ್ಷನ್ 2 ಸರಿಯಾದಂತ ಉತ್ತರ ಆಗೈತಿ. ಓಕೆನಾ, ರೈಟ್. ನಂತರ 115ನೆಯ ಪ್ರಶ್ನೆ ಏನದ ನೋಡ್ರಿ, ದ ಕರ್ವ್ ಸರ್ಫೇಸ್ ಏರಿಯಾ ಆಫ್ ಎ ರೈಟ್ ಸರ್ಕ್ಯುಲರ್ ಸಿಲಿಂಡರ್ ಆಫ್ ಹೈಟ್ 7 cm is 220 cm square. The diameter of the base of the cylinder is. ಇನ್ನೊಂದ್ಸರಿ ನೋಡ್ರಿ, the curved surface area of the right circular cylinder of height 7 cm is 220 cm square ಅಂದಾರ. ಓಕೆ, ಕರ್ವ್ಡ್ ಸರ್ಫೇಸ್ ಏರಿಯಾ ಕೊಟ್ಟಾರ್ರಿ. ಕರ್ವ್ಡ್ ಸರ್ಫೇಸ್ ಏರಿಯಾ ಎಷ್ಟು ಕೊಟ್ಟಾರ್ರಿ ಅವರು, 220 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಕೊಟ್ಟಾರ. ಓಕೆ, ವಾಟ್ ಇಸ್ ದ ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಸಿಲಿಂಡರ್, ದಟ್ ಇಸ್ 2πr h equal to 220. ಅದ್ರ ರೇಡಿಯಸ್, ಅದ್ರ ಹೈಟ್ ಕೊಟ್ಟಾರ್ರಿ 7 ಸೆಂಟಿಮೀಟರ್ ಐತಿ ಅಂತ. ಓಕೆ, ಹಂಗಂದ್ರೆ ಇದೇನಾಗತ್ರಿ, 2 × 22 ಬಾಗ್ಲೆ 7, r ಅಂದ್ರೆ ಗೊತ್ತಿಲ್ಲ, h ಅಂದ್ರೆ 7 is equal to 220. 7ಕ್ಕ 7 ಕ್ಯಾನ್ಸಲ್ ಆಯ್ತು, 22 ಈ ಕಡೆ ಬಂದ್ರೆ ಬಾಗ್ಲೆ ಆಗುತ್ತಾ, ನಾ ಇಲ್ಲೇ ಕ್ಯಾನ್ಸಲ್ ಮಾಡ್ಬಿಡ್ತೇನ್ರಿ. 22 1 22, 22 10. ಓಕೆ, ಇಲ್ಲಿ ಬೇಡ ಕನ್ಫ್ಯೂಷನ್ ಇಟ್ಕೊಳ್ಳೋದು ಬೇಡ, ಇದನ್ನ ಒಂದು ಸ್ಟೆಪ್ ಮಾಡಿಬಿಡ್ತೇನ್ರಿ. ಓಕೆ, ಏನಾಗುತ್ತೆ, ಇದು 220 ಆಗಿರುತ್ತೆ. ರೈಟ್, ನಮ್ಗೆ r ವ್ಯಾಲ್ಯೂ ಬೇಕು. ಇದು 2 ಬಲಗಡೆ ಹೋದ್ರೆ ಏನಾಗತ್ರಿ, 2 × 22 ಆಗುತ್ತೆ. 22 1 22, 22 10, 2 1 2, 2 5 10. ಅಂದ್ರೆ r is equal to 5 ಸೆಂಟಿಮೀಟರ್. ಮುಂದ ಅವ್ರು ಏನ್ ಕೇಳಕತ್ತಾರ ಅಂತಂದ್ರೆ ನೋಡಿದ್ರೆ ಏನ್ ಕೇಳಕತ್ತಾರೆ ಅವರು, ದ ಡಯಾಮೀಟರ್ ಆಫ್ ದ ಬೇಸ್ ಆಫ್ ದ ಸಿಲಿಂಡರ್. ಡಯಾಮೀಟರ್ ಕೇಳಕತ್ತಾರ. ನಮ್ಗೆ ಇಲ್ಲಿ ಸಿಕ್ಕಿದ್ದು ರೇಡಿಯಸ್ ಐತಿ, ಡಯಾಮೀಟರ್ ಅಂದ್ರೆ ಇದ್ರ ಡಬಲ್ ಇರ್ತೈತಿ, ಅಂದ್ರೆ 5 2 10 ಸೆಂಟಿಮೀಟರ್ ಆಗಿರ್ತೈತಿ. ಓಕೆ, ಆಪ್ಷನ್ಸ್ ಅನ್ನ ನೋಡಿದ್ರೆ ಆಪ್ಷನ್ 1 ರೈಟ್ ಆನ್ಸರ್ ಆಗೈತಿ. 115 ಆಯ್ತು. 116ನೆಯ ಪ್ರಶ್ನೆ. ಓಕೆ, ರೈಟ್. ಏನದ ನೋಡ್ರಿ, ದ ಸಮ್ ಆಫ್ 2/3 ಅಂಡ್
3/7 and 1/3 ಇದ್ರ ಸಮ್ ಕೇಳಾಕತ್ತಾರ್ರಿ 3 7 ಮತ್ತು 3 ಎಲ್ಸಿಎಂ ಕಂಡಿಡಿಯೋಣ ಎಲ್ಸಿಎಂ ಎಷ್ಟು ಬರ್ತೈತ್ರಿ ಇಲ್ಲಿ 3 ಎರಡು ಕಡೆ ಸೇಮ್ ಐತಿ ಇಲ್ಲಿ 7 ಅದ ಇವೇನಪ್ಪಾ ಅಂತಂದ್ರೆ ಎಲ್ಲಾವು ಒಂದ ಬಗ್ಗೆ ಒಳಗೆ ಬರಲ್ಲ ಡೈರೆಕ್ಟ್ ಆಗಿ ಗುಣಿಸ್ಬಿಡೋಣ 7 3 21 3 ಅಷ್ಟಲೇ 21 ರೀ 3 7 21 7 3 21 3 7 21 7 2 14 ಪ್ಲಸ್ 3 3 9 ಪ್ಲಸ್ 7 ಓಕೆ 14 9 23 23 7 ಕೂಡಿಸಿದ್ರೆ 30 ಬಾಗ್ಲೆ 21 ಎರಡು ಒಂದ ಬಗ್ಗೆ ಬರ್ತಾವ್ರಿ 3 7 21 3 10 30 10 ಬಾಗ್ಲೆ 7 ಬರ್ತತಿ ಆಪ್ಷನ್ 1 ಸರಿಯಾದಂತ ಉತ್ತರ ಆಗೈತಿ ನಂತರ 117ನೆಯ ಪ್ರಶ್ನೆ ಏನದರಿ ದ ಪಾಯಿಂಟ್ ವಿಚ್ ಲೈಸ್ ಆನ್ x axis among the following is x axis ಮೇಲೆ ಯಾವ ಒಂದು ಪಾಯಿಂಟ್ ಇರ್ತೈತಿ ಅಂತ ಕೇಳಕತ್ತಾರ್ರಿ ಓಕೆ ಇದು x ಇದು y ರೈಟ್ ಇಲ್ಲಿ ಪಾಯಿಂಟ್ಸ್ ಅನ್ನ ನೋಡ್ಕೊತ ಹೋದ್ರೆ ಏನೇನದವ್ರಿ 1 6 ಅದ ಇನ್ನೊಂದು -3 2 ಅದ ಓಕೆ ಆ ನಂತರ 0 5 ಐತಿ ಆ ನಂತರ 3 0 ಐತಿ ಓಕೆ ಈಗ x ಆಕ್ಸಿಸ್ ಮೇಲೆ ಯಾವ ಪಾಯಿಂಟ್ ಐತಿ ಅಂತ ಕೇಳಕತ್ತಾರ x ಆಕ್ಸಿಸ್ ಮೇಲೆ ಐತಿ ಅಂದ್ರೆ ಅದಕ್ಕೆ ಏನ್ ಇರ್ತದ್ರಿ x ಕೋಆರ್ಡಿನೇಟ್ ಇರ್ತೈತಿ y ಕೋಆರ್ಡಿನೇಟ್ ಏನಾಗಿರ್ತೈತಿ ಅಂದ್ರೆ 0 ಆಗಿರ್ತೈತಿ ಇಲ್ಲಿ x ಕೋಆರ್ಡಿನೇಟ್ ಇದ್ದು y ಕೋಆರ್ಡಿನೇಟ್ 0 ಇರುವಂತದ್ದು ಯಾವ್ದು ಐತಿ ಅಂತಂದ್ರೆ ಇದು ಐತಿ ಸೊ ಹಂಗಂದ್ರೆ ಆಪ್ಷನ್ 4 ಸರಿಯಾದಂತ ಆನ್ಸರ್ ಆಗಿರ್ತೈತಿ ಓಕೆನಾ ರೈಟ್ ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ ಇದಿಷ್ಟು 2021 ಗಣಿತ ವಿಷಯದ ಎಲ್ಲಾ ಪ್ರಶ್ನೆಗಳು ಆಗಿದ್ದು ನಾವು ಮುಂದಿನ ವಿಡಿಯೋದಾಗ ಏನಪ್ಪಾ ಅಂತಂದ್ರೆ ದಟ್ ಇನ್ನೊಂದು ಕ್ವಶನ್ ಪೇಪರ್ ಜೊತೆ ನಿಮ್ ಮುಂದೆ ಬರ್ತೀನಿ ಸೊ ಇದನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ರಿ ಆ ನಂತರ ದಟ್ ಈ ಒಂದು ಎಕ್ಸಾಮ್ ನ ಹೆಂಗನ ಮಾಡಿ ಹೆಚ್ಚು ಮಾರ್ಕ್ಸ್ ತಗೊಂಡು ಕ್ವಾಲಿಫೈ ಆಗ್ರಿ ದೇವ್ರು ನಿಮ್ಗೆ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ